ಬಾಡಿಗೆನ ಹೋಗ್ತಿದ್ರಿ, ಇವತ್ ಗುಡಿ ಕರ್ಕೊಂಡ್ ಬಂದಿರಲ್ಲ, ಬಾಳ ಖುಷಿ ಆಗತೈತ್ರಿ ನಂಗೆ. ಇನ್ನು ಒಬ್ಬಾಕಿನಾದ್ರೆ ನಾ ಕರ್ಕೊಂಡ್ ಬರ್ತಿದ್ದಿಲ್ಲ, ಜೋಡ ನನ್ನ ಮಗನು ಬಂದಾನ, ಅದೇ ಕರ್ಕೊಂಡ್ ಬಂದಿದ್ದೆ. ಹಾ, ಎಲ್ಲದಾನ? ನಿನ್ನ ಮಡಿಲಾಗ ಅದಾನ. ಆ ತಾಯಿ ಆಶೀರ್ವಾದದಿಂದ ಮುಂದೆ ನಮ್ಮ ಮನಿ ತೋಟ್ಲಾಗ ಆಡೇ ಆಡ್ತಾನೆ. ಅದಕ್ಕಲ್ಲೇನು ಅರ್ಗಿ ಕಟ್ಟಿದ್ದೆ. ಮುಂದ್ರಿ ಅದ, ಈಗ ಯಾಕೆ ಮಾತಾಡೋದ್ರಿ ಅದ? ತಾಯಿ ಆಗಕತಿ, ನಿನಗ ಅಷ್ಟ ಆಸೆ ಕನಸ ಇರ್ತಾವೇನ? ಅದಕ್ಕೆ ತಂದೆ ನಾ ಆಗಾಕತ್ತೀನಿ. ನನಗೆ ಆಸೆ ಕನಸ ಇರ್ಲೇನ? ಮುಂದೊಂದ್ ದಿನ ನನ್ನ ಮಗ ನನ್ನಂಗೆ ಬೆಳೆದ ಬೆಳಿಬೇಕ. ಹಾ, ಅವಂಗೂ ನಿಮ್ ಬುದ್ಧಿನ ಕಲ್ಸೋರ. ನನ್ನ ಮಗ ನನ್ನ ಮನಿ ವಾರಸ್ದಾರ, ನಾನು ಬುದ್ಧಿ ಕಲಿದಾರ, ಮತ್ತಾರ ಬುದ್ಧಿ ಕಲಿಬೇಕು? ಕಲೀಲಿ ಬಿಡ. ಆ ತಾಯಿ ಆಶೀರ್ವಾದ ಅಂತ ಗಂಡ ಮಗ ಹುಟ್ಟಿ ಬಂದ್ರೆ ಸಾಕಷ್ಟ. ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದ್ ಮಗು ಆದ್ರೆ ಸಾಕ. ಮಗು ಜೊತೆ ಆಟ ಆಡ್ಕೊಂತ ಇರ್ತೇನೆ. ಯಾಕ ಮಗು ಮ್ಯಾಗ ಇಷ್ಟ ಪ್ರೀತಿ? ಯಾಕೆ ನನ್ನ ಜೊತೆ ಆಟ ಆಡೋದಿಲ್ಲ? ನೀವು ಬಾಡ್ಗೆ ಅಂತ ಹೋಗೋರು ನಾಳೆ ಆಸ್ರಿ ಯಾರಾಗ್ಬೇಕು? ನಂಗೆ ಮಗುನ ಅಲ್ಲ. ಆ ತಾಯಿ ಆಶೀರ್ವಾದ ನಮ್ಮಾಗಿದ್ರ ಅಷ್ಟ ಸಾಕು. ಬಾ. ರಿಪೋರ್ಟ್ ಎಲ್ಲ ಕರೆಕ್ಟ್ ಬಂದೈತಿ. ತಾಯಿಗೆ ಮತ್ತು ಮಗುಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ರತಿ ತಿಂಗಳು ಬರ್ಬೇಕ. ಆದ್ರೆ ಯಾಕೆ ಊಟನ ಮಾಡೋದು ನೋಡ್ರಿ, ಯಾವಾಗ ಉಪವಾಸ ಇರ್ತಾಳ್ರಿ. ಹಂಗೆಲ್ಲ ಊಟ ಬಿಟ್ರೆ ನಡೆಯಲ್ಲಮ್ಮ. ಹೊತ್ತಿಗೆ ಊಟ ಮಾಡ್ಕೊತಿರ್ಬೇಕು. ಯಾಕಂದ್ರೆ ನಿಂದು ಆರೋಗ್ಯ ಕೆಡ್ತೈತಿ, ಖುಷಿನ ಆರೋಗ್ಯನೂ ಕೆಡ್ತೈತಿ. ಹಂಗೆಲ್ಲ ಊಟ ಬಿಡಕ್ ಹೋಗ್ಬೇಡ. ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿಸ್ರಿ ನೀವು. ಲೇ, ಗೊತ್ತಿಲ್ಲ ನಿಂಗ ದವಾಖಾನೆ ಒಳಗೆ ಯಾವ ಡಾಕ್ಟರ್ ಹೆಣ್ಣೈತೋ ಗಂಡೈತೋ ಅಂತ ಹೇಳೋದಿಲ್ಲ. ಯಾವ್ದಾದ್ರು ಮಗುನಲ್ಲ, ಮೊದ್ಲೇ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಬಹಳ ಖುಷಿಯಿಂದ ಸ್ವೀಕರಿಸ್ತೀವಿ. ನೋಡುವ, ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ ಗಂಡ ಹೆಂಗ್ ಹೇಳ್ತಾನ ಹಂಗ ಕೇಳ. ತಗೋರಿ ಇದನ್ನ ಪೈಲ್. ಪ್ರತಿ ತಿಂಗಳು ಮಿಸ್ ಮಾಡ್ಬೇಡ್ರಿ, ಕರ್ಕೊಂಬರ್ರಿ. ಪ್ರೆಗ್ನೆಂಟ್ ಇದ್ದಕ್ಕೆ ಆ ಹುಡುಗಿಗೆ ಏನ್ರ ಮಾಡ್ಬೋದು. ಆ ಹುಡುಗಿಗೆ ಏನ್ ಮಾಡಕ್ಕಾಗತ್ರಿ? ಆಕಿಗೆ ಏನು ಮಾಡಕ್ ಹೋಗ್ಬೇಡ, ಅವಂಗೂ ಏನು ಮಾಡಕ್ ಹೋಗ್ಬೇಡ. ಆದ್ರ ಅಕ್ಕಿನ ಹೊಟ್ಟೆಗೆ ಐತಲ್ಲ ಆ ಕೂಸಿನ ಏನಾರ ಮಾಡ್ಬೋದಲ್ಲ. ಅವ್ರಿಬ್ರು ಎಷ್ಟ್ ಅನನ್ಯವಾಗಿ ಬದುಕಾಕತ್ತಾರ. ಅವ್ರಿಬ್ರು ಪ್ರೀತಿ ಒಳಗ ಈ ಪ್ರಪಂಚನ ನೋಡೋದ ಆ ಕೂಸಿಗೆ ಅದಕ್ಕೆ ಶಿಕ್ಷೆ ಕೊಡುದ್ರಿ? ನಿನ್ನಿಲ್ಲಿ ಕರ್ಸಿದ್ದು ನಿನ್ ಉಪದೇಶ ಕೇಳಕ್ ಅಲ್ಲ, ನಾ ಹೇಳಿದ ಕೆಲ್ಸ ಮಾಡಕ್ ಆಗುತ್ತೋ ಆಗಲ್ಲೋ ಅಷ್ಟ್ ಮಾತ್ರ ಹೇಳಿ. ಆಯ್ತ್ರಿ, ನೀವ್ ಅನ್ಕೊಂಡಂಗ ಆಗಲಿ. ಆ ಕೂಸಿನ ತೆಗೆದ್ರೆ ನಿಮಗೇನ್ ಲಾಭ? ಅಲ್ಲಿ ನಿಮಗೇನ್ ಲಾಭ ಅಂತ್ರಿ? ಲಾಭ ನನಗ್ ಲಾಭ ಇಲ್ಲಾರ ಯಾವ ಕೆಲ್ಸನ ನಾ ಮಾಡುದಿಲ್ಲ ಅಂತೇಳಿ ನಿನಗ್ ಗೊತ್ತಿಲ್ಲ. ಯಾಕಂದ್ರ ನೀನು ಹೊಸ ಬದಿ. ನಿಮ್ ಲಾಭಕ್ಕೋಸ್ಕರ ನೀವ್ ಹೇಳಿದಾಗ ನಾ ಏನಾರ ಕೇಳಿದ್ರ ನಾಳೆ ನಾ ಕಂಬಿ ಅನ್ಸ್ಬೇಕಾಗತ್ರಿ. ಅದೇನೇ ಬರ್ಲಿ, ನಿನ್ನಿಂದ ನಾ ಇರ್ತೀನಿ. ನಾ ಕೊಡೋ ರೊಕ್ಕ ನೀ ಸಾಯಿತನ ದುಡ್ದಾಗಂಗಿಲ್ಲ, ಅಷ್ಟು ರೊಕ್ಕ ನಾ ಕೊಡ್ತೀನಿ. ಆಯ್ತು, ನೀವ್ ಅಂದಂಗ ಆಗ್ಲಿ. ಆದ್ರೆ ಈಗ ನಾ ಹೊಟ್ಟೆಗ ಕೂಸು ಚಂದ ಬೆಳೆಯಾಕತ್ತೈತಿ ಅಂತ ಹೇಳಿನ್ರಿ. ಬೇಕಿದ್ರೆ ರಿಪೋರ್ಟ್ಸ್ ಐತಿ ಇಲ್ಲೇ ಅದಾವ ನೋಡ್ರಿ. ಈಗ ಏನ್ರಿ ಒಮ್ಮಿಂದೊಮ್ಮೆ ಕೂಸಿಗೆ ಹೆಚ್ಕಮ್ಮ ಆತಂದ್ರ ಅದ ನನ್ನ ಮ್ಯಾಗ ಬರೋದಲ್ರಿ. ನಿನ್ನ ರೊಕ್ಕನ ಏನು ಚಂದ ಕೊಡಾಕತ್ತಿಲ್ಲ. ಅದೇನ್ ಮಾಡ್ತೀವಿ ಅದೇನ್ ಬಿಡ್ತೀವಿ ಅದ್ ನನಗ್ ಗೊತ್ತಿಲ್ಲ. ಹೊಟ್ಟೆಕಿನ ಹೊಟ್ಟೆ ಕೂಸು ಬೆಳಿಬಾರ್ದು ಉಳಿಬಾರ್ದು ಅಷ್ಟ. ಆಯ್ತ್ರಿ, ನನಗೆ ಸ್ವಲ್ಪ ಏನೂ ಹೊಳೆಯತ್ತಿಲ್ಲ. 2 ದಿವಸ ಟೈಮ್ ಕೊಡ್ರಿ. 2 ದಿನದಾಗ ವಿಚಾರ ಮಾಡಿ ಹೇಳ್ತೀನಿ. 2 ದಿನ 2 ತಿಂಗಳು 2 ವರ್ಷ ಅನ್ಕೊಂತ ಕುಂತೀನಿ ತಿಳ್ಕೊ. ಕೂಸು ಹಂಗಲ್ದಾಗ ಆಡ್ತಿರ್ತೈತಿ. ಈ ಸದ್ಯಕ್ಕೆ ನನಗೆ ಏನು ಮಾಡಕ್ ಆಗಂಗಿಲ್ರಿ. ಯಾಕಂದ್ರೆ ಅವ್ರು ಮತ್ತೆ ಮುಂದಿನ ತಿಂಗಳು ಚೆಕ್ಕಿಂಗ್ ಬರ್ತಾರಲ್ಲ, ಅವಾಗ ಒಂದ್ ಏನಾರ ಮಾಡ್ತೀನಿ. ಸಾಯುವಂತ ಕೂಸಿಗೆ ಸಾಸ್ಲಿ ಕಾಳಷ್ಟು ಸಂಶಯ ಬರಬಾರ್ದ? ನೀನ್ ಬಾಳ್ ವಿಚಾರ ಮಾಡಕ್ ಹೋಗ್ಬೇಡ. ನನ್ ಕೆಲಸ ಆತಂತಂದ್ರ ನಿಮ್ಮ ಮನಿ ಬಾಗಿಲಿಗೆ ನಿನ್ನ ರೊಕ್ಕ ಬಂದ್ ಬಿದ್ದಿರ್ತೈತಿ. ಆಯ್ತ್ರಿ, ನಾನು ಅದನ್ನ ವಿಚಾರ ಮಾಡಕತ್ತಿದ್ದೆ. ಆಯ್ತ್ರಿ, ಒಟ್ಟು ಏನ್ರಿ ಒಂದ್ ಮಾಡ್ತೀನಿ. ನನ್ನ ಮುಖ ನೋಡ್ಕೊತ ಕೂತ್ರ ಏನೂ ಬರೋದಿಲ್ಲ. ಹೊತ್ತಿಗೆ ಉಂಡ್ರನ ಎಲ್ಲ ಆರಾಮ್ ಇರ್ತಿ. ತಗೋ, ನನ್ಗೆ ಏನಾಗೈತ್ರಿ? ನಾ ಉಣ್ತೀನಿಲ್ಲ, ನೀವ್ ತಿನ್ರಿ. ನೀವ್ ತಿನ್ರಿ. ವರ್ಷ ಪೂರ್ತಿ ನನಗೆ ಉಣ್ಸಿ, ವರ್ಷ ಪೂರ್ತಿ ನಾನು ಹೊಟ್ಟೆ ಹಾಕಿ, ಇನ್ನು 9 ತಿಂಗಳು ವರ್ಷ ನಿನ್ನ ಹೊಟ್ಟೆ ನಂಗೆ ಹಾಕಲತ್ತೀನಿ.
ತಗೊಂಡು ಮನ್ಯಾಗ ಎಷ್ಟ ಪ್ರೀತಿ ರೀ ನಿಮ್ಗೆ ಹೊರಗೆ ಕರ್ಕೊಂಡ್ ಹೋಗೋದಿಲ್ಲ ಏನಿಲ್ಲ. ಮುಂಜಾನೆ ಗುಡಿಗೆ ಹೋಗಿ ಬಂದೇವಲ್ಲ, ಪ್ರೀತಿಯಿಂದ ಹೂವ ಮುಡಿಸಿಲ್ಲ ಅಷ್ಟಂದ್ರು ಮತ್ತೆ ಹೆಂಗೆ ಹಿಂಗೆ ನಿಮ್ ಗಾಡಿ ಒಳಗೆ ಎಲ್ಲಾರು ಹೊರಗೆ ಕರ್ಕೊಂಡು ಹೋಗ್ರಲ್ಲ ದೂರ. ದೂರ ಹೋಗ್ಬೇಕಾ? ನನ್ನ ಗಾಡಿ ಒಳಗ ಆದಷ್ಟು ಲಗನ್ ಮಗು ಬರ್ಲಿ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ, ಆಯ್ತಿಲ್ಲ? ಹಂಗಂದ್ರೆ ನಂಗೆ ಊಟ ಮಾಡಿಸ್ತಿ, ನೀವು ಗಾಡಿ ಬಾಡಿಗೆ ಹೋಗೋರ. ಬ್ಯಾಡ್ರಿ ನಂಗೆ ಇದಿಷ್ಟ ದಿನ ಬ್ಯಾಡ, ನೀವ ತಿನ್ರಿ. ಈಗ ನಾ ಗಾಡಿ ಹೊಡಿಲಾರ ಮನ್ಯಾಗ ಕೂತ್ನಂದ್ರ ಮುಂದೆ ನಾಳೆ ಆ ಕೂಸಿನ ದವಾಖಾನಿ ಅದು ಇದು ಖರ್ಚು ಐತಿಲ್ಲ, ಅದನ್ನೆಲ್ಲ ನೋಡ್ಕೋಬೇಕಲ್ಲ. ತಿಳಿದಕ್ಕೆ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗ? ಒಂದಿನ ಚಂದ 2 ದಿನ ಚಂದ, ದಿನ ಬಾಡಿಗೆ ಹೋಗ್ತೀರಿ. ಇವತ್ತೊಂದಿನ ಲಾಸ್ಟ್, ನಾಳೆ ಎಲ್ಲರ ದೂರದ ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ಒಂದು. ಸಾಕ್ರಿ ನಂಗ ಇದೊಂದು ಸಾಕ್ರಿ. ಊಟ ಮಾಡಿದಿಲ್ಲ? ಅಲ್ಲಿ ಗುಳಿಗೆದವ ಗುಳಿಗಿತ್ತು. ಹಾ, ತಿಳಿದು ಪಾಪ ಮಾಡಕತ್ತಿ. ಈ ಪಾಪ ಮುಂದ್ ಒಂದಿಲ್ಲ ಒಂದಿನ ಕಾಡತ್ತದ. ಅವತ್ತ ಆಕಿನ ಜೋಡಿ ಬಾಯಿ ಮುಚ್ಕೊಂಡು ಸಂಸಾರ ಮಾಡಿದ್ರ ಇಷ್ಟೆಲ್ಲ ಯಾಕಾಗ್ತಿತ್ತು? ಅಕ್ಕಿ ಇಷ್ಟಪಟ್ಟಲ್ಲಿ ಅಕ್ಕಿ ಇಷ್ಟಪಟ್ಟು ದುಡುವನ್ ಸಂಗಟ ಚಂದಗ್ ಬಾಳೆ ಮಾಡಾಕ್ತಾಳ. ಬಾಳೆ ಮಾಡ್ಲಿ ಬಿಡು. ಪಾಪ ಹೋಗ್ಲಿ ಅಂತ ಬಿಟ್ರ ನನ್ನ ಹೆಸರಿಗೆ ಕಳಂಕ ಬರುತ್ತ. ಒಟ್ಟ ನಾ ಅಂದ್ಕೊಂಡಂಗ ಹಾಕ್ಬೇಕ. ಅಂದ್ರ ನೀ ಅನ್ಕೊಂಡಿದ್ದೇನಾಗ್ಬೇಕ? ಒಟ್ಟ ಅವ್ರಿಬ್ರು ದೂರ ಆಗ್ಬೇಕು. ಆ ಕೂಸು ಸಾಯ್ಬೇಕು. ಜಗತ್ತ ಕಾಣ್ಲಾರ್ದ ಆ ಕೂಸಿ ಮೇಲೆ ಸೇಡ್ ತಿರ್ಸ್ಕೋತಿ ಅಂದ್ರ ನಿಂದೆಂತ ಕಟಕ ಮನಸ? ಅಷ್ಟು ಕಟ್ಟಿಗೆ ಮನ್ಸಿದ್ದಲ್ಲೇ ಇಷ್ಟು ಕಟ್ನಿಟ್ಟಾಗಿ ಬೆಳೆದಿದ್ದೆ. ಒಂದ್ ಮಾತು ಹೇಳ್ತೇನೆ ತಿಳ್ಕೊ, ನೀ ಎಷ್ಟ ಅವ್ರನ್ನ ದೂರ ಮಾಡಕ್ ನಿಂತ್ರು ನಾ ಅವ್ರನ್ನ ಒಂದ್ ಮಾಡಕ್ಕಿದ್ದೇ ಇರ್ತೇನೆ. ಏಯ್, ಒಡ ಹುಟ್ಟಿ ತಮ್ಮನ ಇಷ್ಟ ಎದುರಾಗಕತ್ತಿ ಅಂತಂದ್ರ ಗೆಲ್ಲಕಿ ನಾನಾ. ಊಟ ಮಾಡಿದ್ಯಮ್ಮ? ಗಂಡ ಕೂಸಾಗಲಿ ಹೆಣ್ಣಾಗಲಿ ನಾನು ದಿನ ಅಲ್ಲಿ ಇಲ್ಲಿ ಬಾಡಿ ಹೋಗುವ, ನೀನು ದಿನ ಮನ್ಯಾಗ ಒಬ್ಬೇಕನೇ ಇರಬೇಕು. ಅದು ಇಂಥ ಟೈಮ್ದಾಗ ಡೆಲಿವರಿ ಆಗುತ್ತಕ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀವಿ. ನಿಮ್ ಕಡೆ ಏನ್ರ ಸ್ವತಃ ಮಾಡಿ ಕೇಳ್ಬೋದ? ಅಪ್ಪನ ಮನ್ಯಾಗ ಕೇಳಕ್ ಆಗ್ತೈತೇನ್ರಿ? ಹಂಗೇನ್ರ ತರದಿತ್ತ ನನಗೆ ಹೇಳ, ನಾ ತಂದು ಕೊಡ್ತೀನಿ. ಆದ್ರ ನಿಮ್ಮ ಅಪ್ಪನ ಮನ್ಯಾಗಿದ್ರೆ ಒಂದ್ ಧೈರ್ಯ ಅಲ್ಲ ನಿನಗೆ. ನನಗೂ ತಾಯಿ ಅನ್ನಕ್ಕಿದ್ರ ಹೋಗ್ತಿದ್ದೆ. ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗ್ತೈತಂತ. ನಿನ್ ಗಂಡಾಗಿ ನಿನ್ ಎಲ್ಲಾ ಕಷ್ಟನ ಅರ್ಥ ಮಾಡ್ಕೊಂಡಿನಿ. ಏನ ಕಷ್ಟ ಆಗ್ಲಿ ನೀ ಧೈರ್ಯದಿಂದ ಇರ್ತಂದ್ರೆ ಇಲ್ಲೇ ಇರು, ನಾ ಬೇಡ. ಎಷ್ಟ ಕಷ್ಟ ಆಗ್ಲಿ ನಾನು ನಿಮ್ ಜೊತೆನೇ ಇರ್ತೀನಿ. ಏನಾರ ನಿಂಗೆ ತಿಳಿಲಿಕ್ಕಂದ್ರ ಓನ್ಯಾಗ ಆಯ್ಗೊಳ್ದಾರ, ಏನೂ ಮುಜುಗರ ಪಡ್ಕೋಬೇಡ. ಅವ್ರು ಕೇಳೋದು ಹೇಳೋದು ಮಾಡ್ತವ. ಅಕ್ಕಿ ಸೀತಾವಾಗಿ ನನ್ ಮೇಲೆ ಬಾಳ್ ಜೀವ ಅದಾಡ್ರಿ. ಅದು ತಿನ್ನ ಇದು ತಿನ್ನಂತ ಬಾ ಕಾಡ್ತಿರ್ತಾರ್ರಿ. ಹೊತ್ತಿಗೆ ಊಟ ಅಂತೂ ಮಾಡೋದಿಲ್ಲ, ನಾ ತಿನ್ನಿಸ್ದಾಗ ಸ್ವಲ್ಪ ತಿತಿ. ಅವ್ರ ಮಾತ್ರ ಕೇಳ ಸ್ವಲ್ಪ ಅವ್ರ ಏನಂತಾರ ಅದನ್ನ ತಿನ್ನ. ಹಂಗೇನ್ರ ನಾ ತಿನ್ನೆ ಅಂದ್ರ ಅವಳಿ ಜೋಳಿ 2 ಹಡಿಬೇಕಾಗ್ತದ. ಬಸರ ಅಂತಿ ಇಷ್ಟೆಲ್ಲ ದಗ್ದ ಮಾಡಿದ್ರ ಹೆಂಗ್ ನಡೀತವ? ತವ್ರ ಮನ್ಯಾಗ ಮಾಡ್ದಷ್ಟು ಕೆಲ್ಸ ಗಂಡನ ಮನ್ಯಾಗ ಮಾಡ್ಲಿಕ್ಕಂದ್ರ ಬೈತಾರಿ. ಓ, ಗಂಡ ಮನೆ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಅಲ್ಲ. ಅಲ್ಲ ಬಸರೇನ್ ಮಾಡ್ಲತಿ? ಅವ್ರ ಮನೆಗೆ ಹೋಗಿ ವಿಶ್ರಾಂತಿ ತಗೋಬೋದಲ್ಲ? ನನ್ ಗಂಡ ನನ್ ಬಿಟ್ಟಿರೋದಿಲ್ರಿ. ಅವ್ರಿಗೆ ಅಡ್ಗೆ ಮಾಡಾಕ ನಾ ಇರ್ಬೇಕಲ್ಲ. ಈ ಮನಿ ಸೊಸಿನೋ ಇಲ್ಲಂದ್ರ ಈ ಮನಿ ಕೆಲಸಕ್ಕೆ ಒಂದು ಗೊತ್ತಾಗವಲ್ದು. ಅದ ನೀನ ಮನಿ ಸೊಸಿ ಆಗಿದ್ದಿ ಅಂತಂದ್ರ ರಾಣಿ ಮಹಾರಾಣಿ ಆಗಿರ್ತಿದ್ದಿಲ್ಲ. ಈಗೂ ನನ್ ಗಂಡ ರಾಣಿ ಹಂಗನೇ ಇತ್ತ. ಹಿಂಗ್ಯಾಕ್ ನಿಂತಿ ಬಗಲ್ದಾಗ? ಸೌಕಾರ್ತಿ ಮನಿತನ ಬಂದಿದ್ಲು. ಯಾಕಡೆ ಚುಚ್ಚಿ ಮಾತಾಡ್ತಾ.
ಆಕಿ ಯಾವಾಗಲೂ ಹಂಗ ಬಂದಾಳ, ಹಂಗೆ ಇರಾಕಿ. ನೀ ಊರ್ ಮಂದಿದೆಲ್ಲ ವಿಚಾರ ಮಾಡ್ಕೊತ ಕೂತ್ರ ಅದ್ರ ಗತಿ ಏನಾಗ್ಲಕ್ಕಿಲ್ಲ. ನನ್ಗೆ ಯಾರ ಚಿಂತೆನೂ ಇಲ್ಲ, ನಿಮ್ ಚಿಂತೆ. ನನ್ನ ಚಿಂತೆ ಪಾಪು ಚಿಂತೆ ಇತ್ತತಿ. ಊರಾಗ ಯಾರು ಏನಾದ್ರು ತಲೆ ಕೆಡ್ಸ್ಕೊತಾರ. ಇಷ್ಟು ಖುಷಿಯಿಂದ ಅದಿರಿ. ಇದ ಖುಷಿ ಕಡಿತಾನೆ ಇರ್ಬೇಕಂದ್ರ ನಮ್ಮ ಅಕ್ಕನ ಬಿಟ್ಟು ದೂರ ಎಲ್ಲರೂ ಹೋಗ್ಬಿಡ್ರಿ. ಹುಟ್ಟಿದ ಊರು ಬಿಟ್ಟು ಕಟ್ಟುಕೊಂಡು ಹೆಂಡತಿ ಮಗ್ಲಾಗಿದ್ರು ನಿಮ್ಮ ಅಕ್ಕನ ಹಂಚಿಕೆಗೆ ನಾವ್ಯಾಕೆ ಊರು ಬಿಟ್ಟು ಹೋಗ್ಬೇಕು? ಯಾಕ್ರಿ? ಆ ದೇವ್ರೊಂದು ಬಯಸುದು, ನೀವೊಂದು ಬಯಸುದು, ನಮ್ಮ ಅಕ್ಕ ಒಂದು ಬಯಸುದು. ನಮ್ಮ ಅಕ್ಕ ಬಯಸಿದ್ದು ನಿಮ್ಮ ಉಳ್ಗಾಲಕ್ಕಲ್ಲ. ನಿಮ್ಮ ಅಕ್ಕ ಎಷ್ಟೋ ದ್ರೋಹ ಮಾಡಿದ್ರು ನಾನು ನಮ್ ಗಂಡ ಹೊತ್ತು ಬಿಟ್ಟಿರೋದಿಲ್ಲ. ಹಾಲು ಎರೆದವ್ರಿಗೆ ವಿಷ ಇರೋ ಗೌಡ್ತಿಯರು, ಅವ್ರ ಬುದ್ಧಿ ಯಾವತ್ತೂ ಬದಲಾಗೋದಿಲ್ಲ. ಆಕಿಗಂತ ನನಗಂತ ಆಕಿ ಬಾಳೆ ಮಾಡಕತ್ತೀವಿ. ಮತ್ತೆ ಯಾಕ್ರಿ ಶೇಡ್ ಸಾಧಿಸೋದು? ಬಾಶಿಂಬಲ್ಲ ಎಲ್ಲಿ ಕೂಡಿ ಬಂದೈತಿ ಅಲ್ಲಿ ಆಕಿ ಬಾಳೆ ಮಾಡಕತ್ತಾಳ. ಬದಲಾಗತ್ತೆ ಹೇಳ್ರಿ. ದೊಡ್ಡವ್ರ ಜೊತೆ ಸಣ್ಣವ್ರ ಗುದ್ದಾಟ್ನು ಚಲೋ ಅಲ್ಲ. ನೀವು ತಿಳಿದವ್ರು, ನಿಮಗಂತೂ ಏನು ಅನ್ನೋದಿಲ್ಲ. ಆದ್ರೆ ತಿಳ್ಕೊಳ್ಳೋರು ತಿಳ್ಕೊಳ್ಳಲಾಗ್ಯಾರಲ್ಲ. ಅಕ್ಕಿ ಎಷ್ಟು ಕಟ್ಟಗ ಮನಸ್ಸಿನೇ ಕಾಣೋದು ನಿಮ್ಗೆಲ್ಲ ಗೊತ್ತಾದಲ್ಲ. ಅಕ್ಕಿಗೆ ಬುದ್ಧಿ ಹೇಳೋರು ಯಾರು ಹೋಗಿಲ್ಲ ಊರಾಗ. ಅದಕ್ಕ ನೀವ ದೂರ ಹೋಗೋದು ಭಾಳ ಚಲೋ. ನಾವ್ಯಾಕೆ ಹೋಗ್ಬೇಕ್ರಿ? ಊರಾಗ ನಮ್ದಂತ ಒಂದ್ ಮನಿ ಐತಿ, ನಮ್ದಾದಂತ ದುಡಿಮೆ ಐತಿ. ನಿಮ್ಮ ಅಕ್ಕಗಂಜಿ ನಾವ್ ಯಾಕೆ ಹೋಗ್ಬೇಕು? ಹೋಗ್ಲಿಕ್ಕಂದ್ರ ಕೆಡಕಾಗೋದು ಕಟ್ಟಿಟ್ಟು ಬುತ್ತಿ. ಮೊದಲೇ ನೀ ಎದಿ ಹಿಡ್ಕೋತಿ, ಅವ್ರ ಮತ್ ಕಿವಿ ಹಾಕೋತೇನ? ಅದೇನ ಆಗ್ಲಿ, ನಾ ಇರ್ತೀನಿ, ಸುಮ್ಮಿರೋ. ನೀರ್ ಎಲ್ಲಿ ಮನ್ಯಾಗ ಇರ್ತಿ? ಬಾಡಿಗೆ ಬರ್ತೇಳಿ ಎಲ್ರು ಹೋಗ್ಬಿಡ್ತಿ. ಆಕಿ ಒಬ್ಬಿಗೆ ಮನ್ಯಾಗ ಇರೋದು. ಅಕ್ಕಿ ಹೆಚ್ಕೊಮ್ಮೆ ಆತಂದ್ರ ಯಾರು ಜವಾಬ್ದಾರ ಅಕ್ಕಿಗೆ? ಬಾಡಿಗೆ ಹೋಗೋದ ಕಮ್ಮಿ ಮಾಡ್ತೇನೆ ಕರೆ. ಆದ್ರ ನಿಮ್ಮ ಮಾತು ಕೇಳಿ ನಾನು ನನ್ನ ಹೆಂಡತಿ ಊರ್ ಬಿಟ್ಟೇನು ಹೋಗಲ್ರಿ. ಅದು ಯಾರು ಅಡಕಾರ ನಾನು ನೋಡ್ತೀನಿ. ನಿಮ್ಮ ಒಳ್ಳೆದಕ್ಕೆ ಹೇಳಾಕತ್ತೀನಿ. ತಿಳ್ಕೊಂಡ ಬಿಡುದು ನಿಮಗ್ ಬಿಟ್ಟಿದ್ದು. ಏನ್ರಿ ಅವ್ರು ಹಂಗ್ ಮಾತಾಡತ್ತಾರಲ್ಲ, ನಂಗೆ ಅಂಜಿಕೆ ಬಂದ. ಪ್ರೀತಿ ಮಾಡಿ ಮನಿ ಬಿಟ್ಟು ಬರಾಗ ಅಂಜಲಾರಾಕಿ ಈಗ ಅಂಜಿಕೆ ಬರ್ತಲ್ಲ ನಿನಗ. ನಿನ್ನ ಧೈರ್ಯದ ಮ್ಯಾಗ ನಾ ಬದುಕಾಕತ್ತೀನಿ, ನೀನು ಅಂಜಿದ್ರೆ ಹೆಂಗ? ಅವಾಗಿಂದ ಬೇರೆ ಈಗ ಬೇರೆ. ಈಗ ನಿನಗ್ ನಾನು, ನನಗ್ ನೀನು. ಅಷ್ಟ್ ನಂಬಿಕೆ ಐತಿಲ್ಲ, ಅದ ಧೈರ್ಯದ ಮ್ಯಾಗ ಇಬ್ರು ಬದುಕುನು ಬಾ. ಮಾರಿದ ನೋಡೋದಾಗಲ್ಲ ಅಂತಂದ್ರು ಎಂತ ನಚ್ಚಿ ಬರ ಅಂತೀನ. ಏನ್ ಹೇಳಾಕತ್ತಾರಿ ಇವ್ರು? ಒಂದೆರಡು ತಿಂಗಳು ಕೂಸ ಚಂದ ಬೆಳೀತ. ಆದ್ರೆ ಈಗ ಕೂಸಿಗೆ ತ್ರಾಸ ಐತಿ. ಕೂಸಿನ ಹಂಗ ಬಿಟ್ಟಿವ ಅಂದ್ರ ಒಂದು ನಿನ್ನ ಹೆಂಡತಿಗೂ ತ್ರಾಸ ಆಕೈತಿ. ನಂಬಲ್ರಿ, ಈ ಮಾತು ನಾ ನಂಬುದಿಲ್ಲ. ನನ್ ಹೆಂಡತಿನೂ ಚಂದ ಬದುಕ್ಯಾಳ, ನನ್ ಕೂಸನು ಚಂದ ಐತಿ. ಇವ್ರ ಮಾತು ಕೇಳಿ ನೀವ್ ಏನ್ರ ಮಾತಾಡ್ತಿರ್ಬೋದು, ಆದ್ರ ನಿಮ್ಮಿಬ್ಬರ ಮಾತು ಕೇಳೋಷ್ಟು ಹುಚ್ಚನ ಅಲ್ಲ. ಇವ್ರ ಮಾತು ನಂಬಿ ಒಬ್ಬ ಡಾಕ್ಟರ್ ಆಗಿ ಸುಳ್ಳು ಹೇಳಾಕೈತಿ ಅಂದ್ರ ನಾಚಿಕ್ ಬರ್ದಲ್ಲ ನಿನ್ ಜನ್ಮಕ್ಕೆ. ನೋಡಪ್ಪ, ನಿಶ್ಚಿತ ಏನ್ಕೇನ್ರ ಮಾತಾಡಕ್ ಹೋಗ್ಬೇಡ. ಅವ್ರಿಗೆ ನಿಮ್ಗೆ ಏನೈತೋ ಅದ್ ನನಗ್ ಗೊತ್ತಿಲ್ಲ. ನಾ ಅಂತ ಇದ್ದಿದ್ದಂಗೆ ಹೇಳಿನಿ. ಹೌದಾ? ಕೂಸ್ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ಅದೇನ್ ನೋಡಿ ಬೆರಗಾಗೇನ ಯಾರಿಗ ಗೊತ್ತು? ಚಂದನ ಅದಕ್ಕೆ ನೋಡಿ ಬೆರಗಾಗೇನ. ನನ್ ಹೆಂಡತಿ ಚಂದು ಚೆಲುವಿನ ರೀ, ಯಾರಿಲ್ಲ ಅಂದಾರ? ಒಬ್ಬರಿಗೊಬ್ರು ಮನಸ್ಸು ಕೊಟ್ಟು ಪ್ರೀತಿ ಮಾಡಿವಿ. ಪ್ರೀತಿ ಮಾಡಿ ಮನಿ ಮಂದಿನ ಎದುರು ಹಾಕೊಂಡು ಮದ್ವಿನೂ ಆಗೇವಿ. ಬಾಳ ದಿವಸದಾಗ ಒಂದ್ ಚಲೋ ಸುದ್ದಿ ಬಂದಿತ್ತು. ಆ ಸುದ್ದಿ ಕೇಳಿ ಆಕಿನೂ ನಾನು ಎಷ್ಟು ಖುಷಿ ಇದ್ದಿದ್ದೇವ ಅಂದ್ರ ಆ ದೇವ್ರು ಕೂಡ ನಾಚಾಕತಿದ್ದೇನೆ. ಯಾರಿಗ ಗೊತ್ತ? ಇವ್ರಿಬ್ರು ಹಿಂಗ ಬಿಟ್ಟೇವ ಅಂದ್ರ ನಮ್ಗ ಕೆಟ್ಟ ಹೆಸರು ಅಂತೇಳಿ ಆ ದೇವ್ರ ಇಂತ ಮಾತು ತಂದಿರ್ಬೇಕು. ಇರು, ನಿನ್ನ ಹೆಂಡತಿ ಹೊಟ್ಟಾಗ ಇನ್ನ ಎಷ್ಟು ಕೂಸ್ ಇರೋದ್ಲೆ ಅಷ್ಟು ತ್ರಾಸ ನಿನ್ನ ಹೆಂಡತಿಗೆ ಐತಿ. ಮೊದಲ ಕೂಸಿನ ತೆಗಿ ಯೋಚನೆ ಮಾಡ. ಪ್ರತಿ ಸಲ ಇವನ್ ತೆಕ್ಕ ದವಾಖಾನೆ ತೋರ್ಸಿವಿ. ಒಂದೊಂದೊಮ್ಮೆ ಇವ್ರೊಬ್ರು ಬಂದು ಹಿಂಗ ಹೇಳಾಕತ್ತಾರಂದ್ರ ನಾ ಯಾಕೆ ತೆಗಿತೀನಿ? ನನ್ನ ಹೆಂಡತಿನ ಮತ್ತೊಂದ್ ಕಡೆ ದವಾಖಾನೆ ತೋರ್ಸ್ಬೇಕು. ಸೀದಾ ಮನಿಗೆ ಹೋಗ್ತಾನಲ್ಲ, ಹೆಂಡತಿ ಕರ್ಕೊಂಡು ಕೂಸು ತಗಿಸ್ತಾನಲ್ಲ. ನಾನು ಅದ ಅನ್ಕೊಂಡಿದ್ವಿ. ಆದ್ರ ಅವ ಒಂದ್ ವೇಳೆ ಶಾಣೆಯಾಗಿ ಬ್ಯಾರೆ ಡಾಕ್ಟರ್ ಅಂತ ಹೋಗಿ ತೋರ್ಸಿದಂದ್ರ ಆಮ್ಯಾಗ ನೀವ ಚಿಕ್ಕಾಕೊತೀವಿ. ವಿಚಾರ ಮಾಡ್ರಿ. ಹೇಳ್ದಷ್ಟು ರೊಕ್ಕ ಕೊಡಾಕತ್ತೀನಿ. ಅದೇನ್ ಮಾಡ್ತೀವಿ, ಅದೇನ್ ಬಿಡ್ತಾ ಬೆಲೆ ಕೊಟ್ಟದ್ದು. ಒಟ್ಟ ನನಗೆ ಕೆಲಸ ಆಗ್ಬೇಕು ಅಷ್ಟ. ಮಾತು ಹೇಳ್ಬೇಕು. ಏನದು? ಡಾಕ್ಟ್ರ,
ಕೂಸು ಸರಿಯಾಗಿ ಬೆಳೆದಿಲ್ಲತ್ತ ತೆಗಿಸ್ರ ಅಂತಾರ. ಹಂಗಂದ್ರ ಇಷ್ಟು ದಿನ ಕೂಸು ಚಂದ ಬೆಳ್ದೈತಿ ಅಂತ ಹೇಳಿದಿಲ್ಲ. ಆದ್ರೆ ಈಗ ಗೌಡ್ತಿನ ಕರ್ಕೊಂಬಂದ ಕೂಸಿಗೆ ಅದು ಪ್ರಾಬ್ಲಮ್ ಐತಿ, ಇದು ಪ್ರಾಬ್ಲಮ್ ಐತಿ. ಕೂಸ್ ಬೇಕಂದ್ರ ತಾಯಿ ಸಾಯ್ತಾಳ, ತಾಯಿ ಬೇಕಂದ್ರ ಕೂಸ್ ಆಯ್ತಾಳ ಅಂತ ಅಶುಭ ಮಾತಾಡ್ತಾನೆ. ಡಾಕ್ಟ್ರಾಗಿ ಅವನ ಹಂಗೆ ಮಾತಾಡಂದ್ರ ನಾನು ಎದಿ ಹೊಡಿದಿಲ್ಲ. ಅದಕ್ಕೆ ನಿನ್ನ ಮುನ್ಮುಚ್ಚಿಟ್ಟೇನೈತಿ, ಹೆಂಗ್ ಮಾಡೋಣ? ಇಲ್ರಿ ಅವ್ರು ಸುಳ್ಳು ಹೇಳ್ತಾರ. ಕೂಸಿಗೂ ಏನಾಗಲ್ಲ, ನನಗೂ ಏನಾಗೋದಿಲ್ಲ. ನಿನ್ನ ಮಡಿಲಾಗ ನಮ್ಮ ಮೊದಲೇ ಮಗು ಬರಾಕತೈತಿ. ಅದಕ್ಕೆ ಏನ್ರ ಹೆಚ್ಕಮ್ಮಾಗ್ಲಿ, ನಿನಗೇನ್ರ ಹೆಚ್ಕಮ್ಮಾಗ್ಲಿ ಆಯ್ತಂದ್ರ ನಾನಂತರೂ ಬದುಕು ಇದಿಲ್ಲ ಅಲ್ಲೇ. ಈಗ ವಿಚಾರ ಮಾಡ. ಇಲ್ರಿ ಅವ್ರು ಸುಳ್ಳು ಹೇಳ್ತಾರ. ನಿಮ್ಗೆ ಅಷ್ಟು ಡೌಟ್ ಇತ್ತಂದ್ರೆ ನಾವು ಬೇರೆ ಡಾಕ್ಟರ್ ಕಡೆ ಹೋಗಿ ತೋರ್ಸೋಣ. ನಾನು ಅದ ಅನ್ಕೊಂಡ್ ಬಂದಿನ. ಸಾವುಕಾರ್ತಿ ಜೊತೆ ಯಾವಾಗ ಬಂದನಲ್ಲ ಅವಾಗ ನಂಗೆ ಅವ್ನ ಮ್ಯಾಲ ಸಮಸ್ಯೆ ಬಂತು. ಎಷ್ಟೇ ಖರ್ಚಾಗ್ಲಿ ದೊಡ್ಡ ಡಾಕ್ಟರ್ ತೆಗ ತೋರ್ಸಿ. ಆದ್ರೆ ನಿನಗ ಖುಷಿಗೆ ಏನೋ ಬರ್ದ. ನೀವಿರುತ್ತನ ನನ್ಗೇನ್ ಆಕೇತ್ರಿ? ಎಲ್ಲಾ ತರದಿಂದ ಎಲ್ಲಾರು ನಮ್ನ ಕಾಡಕತ್ತಾರ. ಕ್ರೂಸರ್ ಡ್ರೈವರ್ ಮೆಚ್ಚ ಪ್ರೀತಿ ಮಾಡಿ ಇಷ್ಟೆಲ್ಲಾ ಜನ ನಮಗ್ ಕಾಡುದ್ ನೋಡಿ ಬ್ಯಾಸರ ಮಾಡ್ಕೊಂಡು ನೀ ಎಲ್ಲಿ ಬಿಟ್ಟು ಹೋಗಿ ಅಂತ ಮಾಡಿದೆ. ಎಲ್ಲ ಎದುರಾಗಿ ನನ್ನ ಜೊತೆನೇ ಅದೇನು. ಬಿಟ್ಟು ಹೋಗಾಕ ನಾ ಬಲವಂತದ ಪ್ರೀತಿ ಮಾಡಿಲ್ಲ. ಮ್ಯಾಗ್ ಬಿದ್ದು ನಾನ ಪ್ರೀತಿ ಮಾಡೇನಿ. ನೆನಪೈತಿ ನಿನಗ? ಕಾಲೇಜ್ ಕೊಂತಿದ್ದಿ, ನೀನ್ ಆಧಾರ್ ಕಾರ್ಡ್ ಬಿದ್ದಿತ್ತು, ನಾ ಕೊಡಾಕ್ ಬಂದಿದ್ದೆ, ನೀ ಹೊಡೆದಿದ್ದಿ, ನೆನಪೈತಿ? ಆದ್ರೂ ನಿಂಗ ಹೊಡಿಬಾರ್ದಿತ್ತಲ್ಲ. ಚಾ ಹಾಕಿಟ್ಟಿಂಗ್ ಕುಡಿ ಹೋನ ಆರ್ತೈತಿ. ಎಷ್ಟೊತ್ತ ನನಗೂ ಗೊತ್ತಿಲ್ಲ ಮಾವ. ಡಾಕ್ಟರ್ ಹಿಂಗ ನಾನು ಅಕ್ಕಿನ ಎದಿ ಹೊಡ್ಕೊಂಡಂಗ ಮಾಡ್ಯಾರ, ನನಗೂ ಎದಿ ಹೊಡ್ಬೇಕು. ಬೇರೆ ಕಡೆ ಹೋದ್ರ ಎಲ್ಲ ಆರಾಮದಾರ ಅಂತ ಹೇಳ್ತಾರ. ನಮ್ಗೊಂದು ತಿಳಿವಲ್ದು. ಇನ್ನೊಂದ್ ಕಡೆ ಹೋಗಿ ಬಂದಿರಲ್ಲ, ಆರಾಮಾಯ್ತ ಅಂತ ಹೇಳ್ಯಾರಿಲ್ಲ. ಮತ್ ಯಾಕೆ ಎದಿ ಹೊಡ್ಕೊಂತಿರು? ನೀ ಎದಿ ಹೊಡ್ಕೊಂಡಿ ಅಂದ್ರ ಆಕಿನೂ ಎದಿ ಹೊಡ್ಕೊಂತಾಳ. ಡಾಕ್ಟರ್ ಆದವನ ಮಗು ಬೇಕಂದ್ರ ತಾಯಿ ಕಳ್ಕೊಬೇಕಾಗತ್ತ, ತಾಯಿ ಬೇಕಂದ್ರ ಮಗು ಕಳ್ಕೊಬೇಕಾಗತ್ತ. ಮತ್ತೆ ಎದಿ ಹೊಡೆಯಲೇನು? ನಿನಗೆ ಹೀಗೆ ಹೇಳ್ದವ ಯಾ ಡಾಕ್ಟರ್ ಅವ? ಬೇಕಾ ಡಾಕ್ಟರ್ ಅಮ್ಮ. 5 ತಿಂಗಳು ಅವ್ನ ತೆಗ್ ತೋರ್ಸೇವಿ. ಮಗುನು ಆರಾಮೈತಿ, ತಾಯಿನೂ ಆರಾಮೈತಿ ಕೇಳೋಣ. ಈಗ ನೋಡಿದ್ರೆ ಒಮ್ಮೆದೊಮ್ಮೆ ಮಗು ಪ್ರಾಬ್ಲಮ್ ಐತೆ ಅಂತ ಹೇಳ್ತಾನೆ. ಏನು ಮಾತಾಡ್ಬೇಕು ಅನ್ನೋದು ಕೇಳಿ. ನೀ ಪದ್ಮಿನಿ ಕೂಡ ಜೋಡಿದ್ದು ಆಕಿನ ಚೆನ್ನಾಗಿ ನೋಡ್ಕೊ. ಆ ಡಾಕ್ಟರ್ಗ ನಾ ಮಾತಾಡ್ತೀನಂತ. ಆಕಿ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳೋಲ್ಮ. ಒಟ್ಟೆ ಎದೆ ಹೊಡ್ಕೊಂಡಂಗೆ ಮಾಡ್ತಾಳ. ನೀ ಮನಿ ಬಂದು ಸ್ವಲ್ಪ ಆಕಿ ಧೈರ್ಯ ತುಂಬ. ಅವಾಗ ನಿನ್ನ ಮಾತು ಕೇಳಿ ಧೈರ್ಯದಿಂದ ಇರ್ತಾಳೆ ನೋಡೋಣ. ಆತ್ಪ ಮನೆಗೆ ಬರ್ತೀನಿ, ಆದ್ರೆ ಈಗಲ್ಲ. ಆ ಡಾಕ್ಟರ್ ಕೂಡ ಎಲ್ಲ ಮಾತಾಡಿ ಸುದ್ದಿ ಮಾಡ್ಕೊಂಡೆ ಬರ್ತೀನಿ. ಆ ಡಾಕ್ಟರ್ ಯಾಕೆ ಹಂಗಂದ? ನಮ್ಗೆ ಯಾಕೆ ಹಿಂಗೆ ಎದೆ ಹೊಡಿಸಿದ? ನಮ್ಮ ಕೈಲಿಂತ್ರ ಕೇಳೋದಾಗ್ಲಿಲ್ಲ. ನೀ ಕೇಳಬೇಕು. ಅವನದೇನ್ರ ತಪ್ಪಿತ್ತಂದ್ರ ಅವ್ನು ನೀ ಪಾಠ ಕಲ್ಸಬೇಕ. ಇದ್ರ ಮತ್ತಾರು ಇರ್ತಾವ? ನನಗೆಲ್ಲ ಗೊತ್ತೈತಿ. ಇದ್ರ ಹಿಂದೆ ಕೈವಾಡ ಇರೋದು ಆ ಸಾವುಕಾರ್ತಿದ ಇರ್ತೈತಿ. ನಾ ಆಕಿನ ಕೂಡ ಮಾತಾಡ್ಕೊಂಡ ಬರ್ತೀನಿ. ಏನು ಮಾತಾಡ್ಮೋ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೆ ತಕ್ಕ ಪಾಠ ಕಲಿಸಿ ಮೊದಲಿಕ್ಕೆ ಮನೆಗೆ ಬಂದ ಧೈರ್ಯ ತುಂಬಾಕತಿ. ಬಾ ಊರ್ ತಕ ಬಿಟ್ಟು ಬರ್ತೀನಿ. ನಡೆದ ವಿಷಯ ಏನಂತ ನೀ ಸರಿಯಾಗಿ ಹೇಳಿಲ್ಲ ಅಂದ್ರ ಸೀಳಿ ಬಿಡ್ತೇನೆ ನಿನ್ನ. ಅಲ್ಲ, ನೀವ್ ಯಾವ್ದ್ರ ಬಗ್ಗೆ ಹೇಳಕತ್ತೀರಿ ಅನ್ನೋದ ತಿಳಿಲಿಲ್ರಿ ನನಗೆ. ನನ್ನ ಮಗಳ ವಿಷಯದಾಗ ಏನು ಸುಳ್ಳು ಬಗಳಕತ್ತಿದೆ? ಅದನ್ನ ಸುಳ್ಳು ಕೇಳ್ರಿ. ಹೊಟ್ಟೆ ಖುಷಿ ಪ್ರಾಬ್ಲಮ್ ಐತಿ, ಅದನ್ನ ತೆಗ್ಸಬೇಕ. ನೀ ಹಿಂಗ ಹೇಳ್ಬೇಕು ಅಂತ ಯಾರ ಕಡೆ ಎಷ್ಟು ರೊಕ್ಕ ತಗೊಂಡಿ? ಚಚೆ, ಅಂತದಾಗ ನಾ ಏನು ಮಾಡಂಗಿಲ್ರಿ. ನೀವು ಯಾರ ಮಾತು ಕೇಳಿ ಹಿಂಗೆ ಮಾತಾಡಕತ್ತೀರಿ? 5 ತಿಂಗಳ ನಿನ್ನ ಕರ್ತವ್ಯ ನೀ ಚಲೋನ ಮಾಡಿ. ಆದ್ರೆ 5 ತಿಂಗಳ ಮ್ಯಾಲ ರೊಕ್ಕದ ಮಾರಿ ನೋಡಿ ನೀ ಯಾರು, ನಿನ್ನ ಸ್ಥಾನ ಏನು ಅನ್ನೋದನ್ನ ಮರ್ತಿ ಅಂತ ಕೆಲಸ ಮಾಡಕತ್ತೀಯಲ್ಲ. ಯಾರು ಮಾತಾಡೋರು ಕೇಳಿ ಏನೇನೇ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಗಳಿಗೆ ಆ ಖುಷಿ ಇರೋ ಪ್ರಾಬ್ಲಮ್ ಇದ್ದಿದ್ದಂಗೆ ಹೇಳಿನಿ. ನೀ ಯಾರ ಮಾತು ಕೇಳಿಲ್ಲಲ್ಲ?
ಇದರ ಸಂಬಂಧ ಅಂತ ನಿನಗೆ ಯಾರು ರೊಕ್ಕ ಕೊಟ್ಟಿಲ್ಲಲ್ಲ? ತಪ್ಪು ಮಾಡಿಲ್ರಿ, ತಪ್ಪಾಗಿಲ್ಲ. ನಿನ್ನಂಥವ್ರನ್ನ ನಂಬಿ ಸಾವಿರಾರು ಜನ ಭರವಸೆ ಇಟ್ಕೊಂಡು ಬಂದಿರ್ತಾರೋ, ಅಂಥದ್ರಾಗ ನೀವು ವೈದ್ಯ ದೇವೋಭವ ಅನ್ನೋದನ್ನ ಮರೆತು ಇಂಥ ಹೊಲಕ ಕೆಲಸ ಮಾಡಿದ್ರ ಯಾರೋ ನಂಬ್ತಾರ? ಯಾರೋ ನಿಮ್ಮಂಥವ್ರ ಆಸ್ಪತ್ರೆಗೆ ಬರ್ತಾರ? ಅದು ತಿಳಿಲಾರ್ದ ಇದನ್ನು ತಪ್ಪು ಮಾಡೀನಿ. ಇನ್ನೊಂದ್ಸರಿ ಈ ರೀತಿಯ ಆಗ್ದಂಗ ನಾನು ನೋಡ್ಕೋತೀನಿ. ನಿನಗೆ ತಿಳಿದಿತ್ತಂದ್ರ ಇಂಥ ತಪ್ಪು ನೀ ಯಾಕೆ ಮಾಡ್ತೈತಿ? ಹೋಗ್ಲಿ, ಹಿಂಗ ಮಾಡಂತ ಯಾರು ಹೇಳಿದ್ರು ನಿನಗ? ಅದು ಹೋಗ್ಲಿ ಬಿಡ್ರಿ, ನನ್ನ ತಪ್ಪಿನ ಅರಿವು ನನಗಾಗೈತ್ರಿ. ನೋಡು, ನೀ ಹೇಳಿಲ್ಲ ಅಂದ್ರು ಇದ್ರ ಹಿಂದೆ ಯಾರು ಕೈವಾಡ ಐತಿ ಅಂತ ನನಗೆ ಗೊತ್ತಾಗೈತಿ. ಆದ್ರ ನೀ ಹೇಳಕ್ ಹೆದರಾಕತ್ತಿ. ನೋಡು, ನಿನ್ನ ಹಿಂದೆ ನಾನಿರ್ತೀನಿ, ನಿನಗೇನು ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ. ಅದು ಯಾರು ಅಂತ ನೀನು ಬಾಯಿ ಬಿಟ್ಟು ಹೇಳೋ. ಅದು ನೀವು ನನ್ನ ಹಿಂದೆ ಇರ್ತೀರಲ್ರಿ, ಅಷ್ಟು ಸಾಕ್ರಿ. ರೊಕ್ಕದ ಆಸೆಕ್ಕಾಗಿ ಆ ಸಾಹುಕಾರ್ತರ ಮಾತು ಕೇಳಿ ತಪ್ಪು ಮಾಡೀನಿ. ನಿಮ್ಮ ಮಗಳು ಆ ಹೊಟ್ಟೆನ ಕೂಸ ಆರಾಮಾಯ್ತು. ನನ್ನ ಮಗಳು ಹೊಟ್ಟೆನ ಕೂಸು ಸುಖವಾಗಿ ಐತೆ ಅಂತ ಹೇಳಿದೆಲ್ಲ, ಆ ಖುಷಿಗೆ ನಿನ್ನ ಬಿಡಕತ್ತೇನೆ. ಆದ್ರ ಇನ್ನು ಮ್ಯಾಗ ಇಂಥ ತಪ್ಪು ಎಂದು ಮಾಡಬೇಡ. ಇನ್ನು ಎಲ್ಲರೂ ಹೋಗಿ ಬದುಕು. ರೀ ನಮ್ ಪಾಪು ಆರಾಮೈತಿಲ್ರಿ? ಆ ಡಾಕ್ಟರ್ ಸುಳ್ಳು ಹೇಳತ್ತಾನಲ್ಲ. ಆ ಸಾವುಕಾರ್ತಿ ಮಾತು ಕೇಳಿ ಡಾಕ್ಟರ್ ಸುಳ್ಳು ಹೇಳಕತ್ತಾನು. ನಿಮ್ಮ ಅಪ್ಪಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಯಾಕೆ ಚಿಂತೆ ಮಾಡ್ತಿ? ನಮ್ಮ ಪಾಪು ಆರಾಮೈತೆ. ಬೇರೆ ಕಡೆ ತೋರ್ಸೋ ಮಂದಿವಲ್ಲ, ಅವ್ರು ಏನು ಹೇಳ್ಯಾರ? ಆರಾಮೈತೆ ಅಂತ ಹೇಳ್ಯಾರಲ್ಲ, ಸಾಕಷ್ಟ. ಸಾಕ್ರಿ, ನಾ ದೇವ್ರು ಹರಕೆ ಹೊತ್ತಿದ್ಕೋ ಸ್ವಾರ್ಥಕ್ಕಾಗಿ ದೇವ್ರ ಇಬ್ಬರನ್ನು ಕೂಡಿಸಣ, ಕೂಡೀವಿ, ಮದುವೆನೇ ಆಗೀವಿ, ಚಂದ ಸಂಸಾರ ಮಾಡಾಕತ್ತೀವಿ. ಆಗದವ್ರಕ್ಕ ನಮ್ಮ ಮ್ಯಾಗ ಐತಿ. ಯಾಕೆ ಚಿಂತೆ ಮಾಡ್ತಿ? ನಕ್ಕೋತ್ ಹಿಂಗೆ ಇರೋಣ, ಎಲ್ಲ ಚಲೋನ ಆಗತ್ತ. ನೀವು ನನ್ನ ಜೊತೆ ಇದ್ರೆ ಸಾಕ್ರಿ, ನಾ ಧೈರ್ಯದಿಂದ ಇರ್ತೇನ್ರಿ. ಹಿಂಗೆ ಚಿಂತೆ ಮಾಡಾಕತ್ರ ನೀರ ಎಲ್ಲಿ ಧೈರ್ಯದಿಂದ ಇರ್ತಿ? ಆ ಕೂಸ್ರ ಹೆಂಗೆ ಬೆಳವಣಿಗೆ ಆಗಬೇಕು? ಎಲ್ಲ ಚಿಂತೆ ಬಿಟ್ಟು ಚಂದಗೆ ಬದುಕ. ಅಲ್ರಿ, ಇದು ನಿಮ್ಮ ದಗದಾನ ಅಲ್ಲಿದು. ನಿಮ್ಮ ವಿರಸ ಏನಾಗಿದ್ರು ನಮ್ಮಂಥವ್ರ ಮ್ಯಾಗಿರ್ಲಿ. ಹೋಗಿ ಹೋಗಿ ಇನ್ನೂ ಜಗತ್ತ ಕಾಣ್ತಿರತ್ ನೋಡ್ಲಾರ್ದ ಆ ಕೂಸಿಗೆ ಕೊಲ್ಲಾಕ್ ಹೊಂಟಿರಲ್ಲ, ಇದು ನಿಮಗೆ ಚಲೋ ಕಾಣ್ತೇನ್ರಿ? ಮಾತ್ ಕೊಟ್ಟು ಮದುವೆ ಮುರ್ಕೊಂಡ್ರ ಅದು ನಿಮಗ್ ಸರಿ ಅನಿಸ್ತೈತಿ. ಅದ ನಾವ್ ಇಂಥ ದಗ್ಧ ಮಾಡಿದ್ರ ನಿಮಗ್ ಕೆಟ್ಟ ಅನಿಸ್ತೈತಲ್ಲ. ನನ್ನ ಹಳೆಯ ಮಗಳು ಆಯ್ಸತ್ತು, ಅವರಿಬ್ರು ತನ್ನಷ್ಟಕ್ಕೆ ತಾವು ಚಂದಾಗಿ ಜೀವನ ಮಾಡ್ಕೊಂತ ಹೊಂಟಾರ. ಅಂತಂದ್ರೆ ಅವ್ರ ವಿಷಯಕ್ಕೆ ಅಡ್ಡಿ ಆಗೋದು ಇದು ನಿಮ್ಮ ಪದ್ಧತಿ ನನಗೇನು ಚಲೋ ಅನ್ಸವಲ್ರಿ. ಅಗಳೇ ನೋಡಿದ್ರ ಮಗನ್ ಕೊಳ್ಳಾಕ್ ನಿಂತಿ ಅಂತಂತಂದ್ರಿ, ಈಗ ನೋಡಿದ್ರ ಮಗಳ ಹಳೆ ವಿಷಯಕ್ಕೆ ಬರಾಕ್ ಹೋಗ್ಬೇಡ್ರಿ ಅಂತ ಅನ್ನಕತ್ತೀರಿ. ಅದೆಲ್ಲ ಹೋಗ್ಲಿ, ಇದೆಲ್ಲ ತಪ್ಪು ನಾನ ಮಾಡಾಕತ್ತೀನಿ ಅಂತೇಳಿ ಯಾರು ಹೇಳಾಕತ್ತಾರ, ಯಾರು ಅನ್ನಕತ್ತಾರ ಅಂತ ಗೊತ್ತಾಗುದಿಲ್ಲ ಅಂತ ತಿಳಿದಿರೇನ? ರೊಕ್ಕ ಕೊಟ್ಟು ನೀವು ಡಾಕ್ಟರ್ಗ ಹಿಂಗ ಮಾಡಬೇಕು ಅಂತ ಹೇಳಿರ್ಬೇಕು. ಆದ್ರೆ ರೊಕ್ಕ ಕೊಟ್ರ ಡಾಕ್ಟರ್ಗಳು ನಮ್ಮಂತೆನೂ ಹಾಕಾರ, ನಿಮ್ಮಂತೆನೂ ಹಾಕಾರ. ಯಾರೋ ಏನೋ ಹೇಳಿದ್ರಂತೇಳಿ ನೀವು ನನ್ನ ಹತ್ರ ಬಂದು ಕೇಳುದು ದೊಡ್ಡ ಅಪರಾಧ ಯಾಕೆ ನೋಡ್ರಿ. ಅಪರಾಧನ ಮುಚ್ಚಿಟ್ಟು ಇನ್ನೊಬ್ಬರನ್ನ ಅಪರಾಧಿ ಸ್ಥಾನಕ್ಕೆ ಏರಿಸೋದು ನಿಮ್ಮದು ದೊಡ್ಡ ಅಪರಾಧ ಅಲ್ಲ? ಡಾಕ್ಟ್ರಪ್ಪ ಎಲ್ಲಿ ಬಾಯ್ ಬಿಡಂತ ಹೇಳಿದ್ದ, ಇವ್ರ ಮುಂದ ಬಾಯ್ ಬಿಟ್ಟಲ್ಲ. ಎದ್ಕೊಳಕ ಆ ದೇವ್ರು ಒಂದೇ ಒಂದು ಅವಕಾಶ ಕೊಡ್ತಾನ, ಎದ್ಕೊಂಡ್ಬಿಡ್ರಿ. ಈ ಮಾತು ನಿನ್ನ ಮಗಳದಳಲ್ಲ
ಆಕಿನ್ ಮ್ಯಾಗಿರೋ ಕಾಳಜಿಯಿಂದನೋ ಇಲ್ಲಂತಂದ್ರ ಆ ಬಿಕಾರಿ ಅಳಿ ಅದನಲ್ಲ ಅವನ ಮ್ಯಾಗಿರೋ ಅನುಕಂಪದಿಂದನೋ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಊರಾಗ ನಿಮ್ಮದೇ ಆದಂಥ ಒಂದು ಘನತೆ ಗೌರವ ಐತಿ. ಅದರ ಸಲುವಾಗಿ ಯಾವಾಗ ನೀನ್ ನನ್ನ ತಮ್ಮನ ಜೊತೆ ಮದುವೆ ಮುರ್ಕೊಂಡಲ್ಲ ಅವಾಗ್ಲೇನೆ ನನ್ನ ಘನತೆ ಗೌರವ ಎಲ್ಲ ಹೋದಂಗಾತ. ಎಲ್ಲ ಗೊತ್ತಿದ್ದು ಮತ್ತಿಂಥ ಕೆಲಸ ಮಾಡಕ್ ಹತ್ತೀರ ಅಂದ್ರ ಇನ್ನ ಮಂದಿ ಬಿಡ್ತಾರೇನ್ರಿ? ಇಡೀ ಊರು ಮಂದಿ ಅಲ್ಲ ನಿಮಗ ಕ್ಯಾಕರ್ಸಿ ಥೋ ಎಂದು ಉಗುಳ ಕಾಲ ಬರ್ತೈತಿ. ಊರ್ ಮಂದಿ ವಿಚಾರ ಮಾಡವ ಮೊದಲು ನಿನ್ನ ಅಳಿಯ ಮಗಳ ಬಗ್ಗೆ ವಿಚಾರ ಮಾಡ. ಇಲ್ಲಪ್ಪ ನೀ ಸುಳ್ಳು ಹೇಳಾತಿ, ಎಲ್ಲಾರು ನನಗ್ ಸುಳ್ಳು ಹೇಳಾತ್ರಿ. ಏನೋ ಪ್ರಾಬ್ಲಮ್ ಐತಿ. ಏನೂ ಇಲ್ವಾ, ಕೂಸುನು ಆರಾಮೈತಿ, ನೀನು ಆರಾಮದಿ. ಸುಮ್ಮನೆ ಯಾರ ಮಾತು ಕೇಳ ಡಾಕ್ಟರ್ ಹಂಗ ಸುಳ್ಳು ಹೇಳ್ಯಾನ. ಬೇಕಾದ್ರೆ ನಿನ್ ಗಂಡನ ಕೇಳು. ನನ್ನ ಮ್ಯಾಗಂತೂ ನಿಂಗೆ ನಂಬಿಕೆ ಇಲ್ಲ. ನಿಮ್ಮ ಅಪ್ಪ ಮಾತಾಡಕತ್ತಾನಿಲ್ಲ, ಇದ್ದಿದ್ದು ಹೇಳಕತ್ತಾನಿಲ್ಲ. ಧೈರ್ಯ ಮಾಡ ಡಾಕ್ಟರ್ನ ಎದಿ ಮ್ಯಾಗ ನಂಗೆ ಹಿಡಿದು ಕೇಳೋಣ. ಡಾಕ್ಟರ್ ಇದ್ದಿದ್ದು ಒಪ್ಕೊಂಡಾನ. ಎಲ್ಲ ಕರ್ವರ್ ಮಾಡಿದ್ವು ಸೌಕಾರ್ತಿ. ನೀ ಆರಾಮದಿ, ಕೂಸುನು ಆರಾಮೈತಿ, ಅರ್ಥ ಮಾಡ್ಕೋರ. ನೀವು ಮತ್ತೊಂದು ದವಾಖಾನೆ ಕರ್ಕೊಂಡೋಗಿ ಪ್ರೂವ್ ಮಾಡಿದಾಗ ನಾನು ನಂಬ್ತೀನಿ. ಮತ್ತೆ ಯಾಕಪ್ಪ ಆಕೆಗೆ ಸಂಶಯ? ಆಕೆಗೆ ಅನುಮಾನ ಐತೆ ನಿಂದ. ನೋಡು, ಮತ್ತೊಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಅವ ಡಾಕ್ಟರ್ ಎಲ್ಲ ಇದ್ದದ್ದ ಹೇಳ್ತಾನಲ್ಲ, ಮನಸ್ಸಿನ ಅಂದ್ರೆ ಹೋಗ್ತೈತೆ. ಹೌದಲ್ಲ? ಆಯ್ತು ಮಾವ, ನೀ ಅಂದಂಗಾಗಲಿ. ಅವಾಗ ತಲೆಯನ್ನ ಸಂಶಯ ತೆಗಿತಿಲ್ಲ, ಯಾವುದು ವಿಚಾರ ಮಾಡಲ್ಲಲ್ಲ. ನೀ ಅಂದಂಗಾಗಲಿ ಮಾವ, ಕರ್ಕೊಂಡು ಹೋಗ್ತೀನಿ. ಪ್ರತಿ ಸಲ ಅವ್ರು ಹಂಗ ಕಡಾತ್ರ ನಾವ್ ಬದುಕುದ ಹೆಂಗ? ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರ್ತೈತೆವ. ಮಿಕ್ಕಿದ್ಕ ಹಿಂಗೆ ಕಾಡಕತ್ತಾಳ ಆಕಿ. ಆಕಿಗೂ ಕೆಟ್ಟ ಕಾಲ ಬರ್ತೈತಿ. ಆ ದೇವ್ರು ನಮ್ ನೀಟ್ ಚಂದ ಇಟ್ಟಾನ, ಯಾಕೆ ಇನ್ನೊಬ್ರಿಗೆ ಕೆಟ್ಟದ್ ಬಯಸು ಮಾವ? ಅವ್ರು ಮಾಡಿದ್ದು ಅವ್ರು ಅಂತಾರ. ಮಿಕ್ಕಿದ ತಲೆ ಅಂತ ತೆಗೆದ್ರೆ ಅದು ಸಾಕು ನಮಗೆ. ಆಯ್ತಪ್ಪ, ಇನ್ನ ಆಕೆ ಹೇಳಿ ನನಗೂ ಮಿಕ್ಕೈತೆ. ಆಟು ಆಕೆ ಹೆಂಗ್ ಹೇಳ್ತಾಳ ಅಟ್ ಕೇಳ್ಬಿಡಪ್ಪ. ಆಯ್ತು, ನಾ ಬರ್ಲೆ? ಹೋಗುನ್ ತಡಿಯ, ಏನಾಗಿಲ್ಲ, ಸುಮ್ಮನೆ ಹಾಸ್ಪಿಟಲ್ ಹೋಗೋಣಂತೆ. ತಯಾರಾಗಿ ಹೋಗುನ್ ಮತ್ತೆ. ನಾ ಏನ್ ಮಾಡ್ರಿ? ನಾ ನಿಮ್ಗೆ ಅವತ್ತು ಹೇಳಿದ್ನಿಲ್ರಿ, ಅವ್ರು ನನ್ ಬಿಟ್ಟು ಬೇರೆ ಕಡೆ ಹೋದನ್ರ ನನ್ ಗತಿ ಏನಂತಂದ. ಅವ್ರು ನನ್ ಬಿಟ್ಟು ಬೇರೆದವ್ರ ಕಡೆ ಹೋಗ್ಯಾರ್ರಿ. ಅವ್ರು ಎಲ್ಲೊಕ್ಕರ ಏನ್ ಮಾಡ್ತಾರಂತೇಳಿ ಪತ್ತೆ ಹಚ್ಚಬೇಕಾಗಿತ್ತು. ಅದು ನಿನ್ ಕರ್ತವ್ಯ. ಅಲ್ರಿ, ಅವ್ರು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್. ಅಲ್ಲಿ ನಮ್ ಕೆಲಸ ಏನ್ ನಡೆಯಂಗಿಲ್ರಿ. ನಿನ್ನ ಕೆಲಸ ನಡಿಲಿಕ್ಕಂದ್ರೆ ಏನಾತ? ನನ್ನ ಕೆಲಸ ನಾನ್ ನಡೆಸ್ತೀನಿ. ರೊಕ್ಕ ಕೊಟ್ರೆ ಯಾರೇನ ಎಲ್ಲ ಕೆಲಸ ಮಾಡೇ ಮಾಡ್ತಾರ. ನೋಡ್ರಿ, ಅದೇನೇ ಇರ್ಲಿ, ಈಗಾಗಲೇ ಸಾವುಕಾರಿಗೆ ಸುದ್ದಿ ಮುಟ್ಟೈತಿ. ಸಾವುಕಾರ ನನ್ನ ಬಿಡಂಗಿಲ್ಲ ಅಂತ ಹೇಳ್ಯಾರ. ಅದಕ್ಕ ನೀವು ಏನ್ರ ಒಂದ್ ಹಾದಿ ತೋರಿಸ್ರಿ ನನಗೆ. ನನ್ನ ಹಾದಿಗೆ ನೀ ಮುಳ್ ಬಡ್ದೆ ಅಂತಂದ್ರ ಇದ್ರಷ್ಟ ಸತ್ರಷ್ಟ. ನೀವು ಕೊಟ್ಟ ಮಾತು ತಪ್ತೀರಿ ಅಂತಂದು ನನಗೆ ಮೊದ್ಲೇ ಗೊತ್ತಿತ್ತು. ಆ ದೇವ್ರ ನಾನು ಇಷ್ಟಕ್ಕೆ ಹೋಳು ಮಾಡ್ಯಾನ. ಅದ ಸಾವುಕಾರಿಗೆ ತಪ್ಪಾಗೈತ್ರಿ ಅಂತಂದು ಹೋಗಿ ಕಾಲು ಹಿಡಿತೀನಿ, ಜೀವನ ಅದರ ಉಳಿತೈತಿ. ಏಯ್, ನೀ ಹೋಗೋಕ್ಕಿಂತ ಮೊದಲ ಒಂದ್ ತಗದ ಮಾಡ. ಹೆಂಗ್ ರೊಕ್ಕ ಹೆಣ್ಸೆನ್ಸ ತಗೊಂಡೋಗಿದ್ದಲ್ಲ ಹಂಗ ರೊಕ್ಕ ತಂದಿಟ್ಟು ಹೋಗ. ಮೋಸದಿಂದ ಪಡೆದ ನಿಮ್ಮ ಹಣ ಮನ್ಯಾಗ ನಾಯಿ ಸಹಿತ ಮೂಸಿ ನೋಡುವಲ್ದ. ಆ ಹಣ ತಗೊಂಡು ನಾ ಏನ್ ಮಾಡ್ರಿ? ತಂದು ಕೊಡ್ತೀನಿ. ಇಷ್ಟು ಗರ್ವದಿಂದ ನೀ ಮಾತಾಡಕತ್ತಿ ಅಂತಂದ್ರ ನಿನ್ನ ಸಾವು ಸಮೀಪ ಬಂದಂಗ ಕಾಣಕತ್ತೈತಿ. ಹೊಟ್ಟೆಗಿನ ಕೂಸ ಸಾವು ಗೆದ್ದೈತಿ ಅಂದ ಬಳಕ ನಾ ಬದುಕಿ ಬಾಳವ. ನಾ ಬದುಕುದ್ ನನಗೆ ಗೊತ್ತಿಲ್ಲನ್ರಿ. ಇಷ್ಟು ದಿನ ಅವ್ರಷ್ಟೋ ವೈರಿ ಅನ್ಕೊಂಡಿದ್ದೆ, ಈಗ ಅವ್ರ ಕೂಡ ನೀನು ಸೇರ್ಕೊಂಡೆಲ್ಲ. ನೋಡಕತ್ತ ಹೆಂಗ ಬದುಕಿ ಬಾಳ್. ನಾವೆಲ್ಲ ಊರಾಗ ಒಂದಾಗಿ ನಿಂತೀವಂದ್ರ ನೀವು ಊರಾಗ ಬದುಕುದಕ್ಕತ್ತೀನಿ.
ದೇವ್ರ ಮ್ಯಾಗ ಇಷ್ಟು ಭಕ್ತಿ ಹುಕ್ಕಿ ಹೆರಾಕತೈತಲ್ಲ. ನಾವ್ ಏನ್ರ ಮಾಡುವಲ್ಲ ಯಾಕ ನಿಮ್ಗ್ಯಾಕ್ ಬೇಕಾದೆಲ್ಲ? ಏ ಪದ್ಮಿನಿ, ನನಗ್ಯಾಕೆ ಬೇಕಾ? ನೀ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಿನ್ನ ಮೇಲಂತೂ ಒಂದು ಕಣ್ಣು ಬಿಟ್ಟ ಇಟ್ಟಿರ್ತೀನಿ. ಯಾಕ ಎದ್ರ ಸಲುವಾಗಿ? ಎದ್ರ ಸಂಬಂಧ ಅಂತ ಏನ್ ಹೇಳಣಗಂತೂ ಸಾಕ ಹೋಗೈತಿ. ನಾ ಏನಂತ ಮಾಡಿ ತೋರಿಸ್ತೀನಿ. ಈ ಜಲ್ದಾಗಂತ್ರು ನಿಮಗ ಬುದ್ಧಿ ಬರಂಗಿಲ್ಲ. ನನಗ್ ಬುದ್ಧಿ ಇಲ್ಲಲ್ಲ? ಹೌದು, ನನಗ್ ಬುದ್ಧಿ ಇಲ್ಲ. ಆದ್ರ ನಿಮಗಂತೂ ಬುದ್ಧಿ ಕಳಿಸ್ಲಾರ ನಾ ಬಿಡುದಿಲ್ಲ. ದೇವ್ರಿಗೆ ಅಂತ ಹೋಗಿದಲ್ಲ, ನೀ ಯಾಕೆ ಮಾತಾಡಿಸ್ಬೇಕು ಅವ್ರಿಗೆ? ಸುಮ್ ಹೋಗಕ್ಕೇನ ಕೈ ಹಿಡಜಕ್ಕ ನಾ ಏನ್ ಮಾಡ್ಲಿ? ಇನ್ನ ಎಷ್ಟಂತ ಕಾಡ್ತಾಳ ಕಾಡ್ಲಿ, ಏನ್ ಮಾಡ್ಬೇಕು ಅನ್ನೋದ ತಿಳಿವಲ್ದು. ನಮ್ಮ ಅಪ್ಪನು ಗಟ್ಟಿಯಾಗಿ ಮಾತಾಡಲ್ಲ, ನೀವು ಗಟ್ಟಿಯಾಗಿ ಮಾತಾಡಲ್ಲ, ಅದಕ್ಕಾಕಿ ಹಂಗ ಮಾಡ್ತಾ. ಮಾತಾಡೋದು ಮುಂದುಳಿತು, ನಡಿ ದೇವ್ರಿಗಾರ ಹೋಗ್ಬರೋಣ. ಹೋಗೋಣ. ಇಲ್ಲಿದ್ರೆ ದಿನಕ್ಕೊಂದು ಸಮಸ್ಯೆ ಆಗೋದ. ಸುಮ್ಮನೆ ನೀನು ದಿನದಾಗದಿ, ಯಾಕೆ ಬೇಕು ಕಿರಿಕಿರಿ? ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರ ಅಲ್ಲೇ ಸಿಟ್ಯಾಗ ಬಾಡಿಗೆ ಮನಿ ಮಾಡ್ಬಿಡೋಣ. ಗುರುತು ಪರಿಚಯ ಇರ್ಲಾರ್ದಲ್ಲೇ ಹೆಂಗ್ ಹೋಗಿರೋದ್ರಿ? ಗುರುತು ಪರಿಚಯ ಇದ್ದವ್ರ ಹಿಂಗೆ ಬೆನ್ನ ಹತ್ತಿ ಕಾಡಕತ್ತಾರ. ನನಗೆ ತಿಳ್ಮಟ್ಟಿಗೆ ಗುರುತು ಪರಿಚಯ ಎಲ್ಲಿರಲ್ಲ ಅಲ್ಲಿ ಹೋಗಿ ಬದುಕೋದ ಚಲೋ. ಬಾಳೆ ಬಂಗಾರದಂಗೆ ಇರ್ತದ. ಇಲ್ಲಿ ನೋಡಿಲ್ಲ ಯಾವ ರೀತಿ ಕಾಡಕತ್ತಾರ ಊರಾಗ. ನೀವ್ ಹೆಂಗ ಅಂತೀರಿ ಹಂಗ, ನಿಮ್ಮ ಮಾತಿಗೆ ನಾ ಅಡ್ಡಿ ಆಗಂಗಿಲ್ಲ. ಸಿಟಿ ಒಳಗಿದ್ದೇವು ಅಂದ್ರೆ ನಿನಗೆ ದವಾಖಾನೆ ಸಮೀಪ ಆಗುತ್ತೆ. ನಾ ಇಲ್ಲೇ ಬಾಡಿಗೆ ಹೋದ್ರೆ ಅಲ್ಲೇ ಮನೆಗೆ ಬರೆದು ಹೋಗೋದು ಸಮೀಪ ಆಗುತ್ತೆ. ಈ ಹಳ್ಳ್ಯಾಗಂದ್ರೆ ಎಲ್ಲ ಥರದಿಂದ ನನಗೆ ನಿನ್ನ ಕಡೆ ಚಿಂತೆ, ನಿನಗೆ ನನ್ನ ಕಡೆ ಚಿಂತೆ ಇದಾಗತ್ತೆ. ಹ್ಞೂ ಆಯ್ತ್ರಿ, ಆದ್ರೂ ನಮ್ಮ ಅಪ್ಪಗ ಒಂದು ಮಾತು ಹೇಳನ್ರಿ. ನಿಮ್ಮ ಅಪ್ಪಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಹೇಳೋರಿಗೆ ಹೇಳಿ ಹೋಗೋಣ. ಯಾರಿಗೆ? ಏನಿರು ಒಮ್ಮಲ್ದೊಮ್ಮಳಿಗೆ ಇಷ್ಟ್ಯಾಕೆ ಮನಸ್ಸು ಚೇಂಜ್ ಮಾಡಿದಿ? ಅಲ್ಲ, ಈ ಹಳ್ಳಿ ಬಿಟ್ಟು ಸಿಟಿಯಾಗ ಇರವ? ಹಳ್ಳಿ ಒಳಗೆ ಇರ್ಬೇಕಂದ್ರೆ ಬಾಳೆ ಮಾಡಕ್ಕೆ ಬಿಡೋಲ್ಲ ಗ್ಯಾಡಿ. ನಾನು ಹೆಂಡತಿ ದಿನದಾಗದಾಳ, ನಾನು ವಿಚಾರ ಮಾಡಬೇಕಲ್ಲ. ಅದಕ್ಕೆ ಸಿಟಿಯಾಗ ಮನಿ ಮಾಡಿದೆವು ಅಂದ್ರೆ ನನಗೂ ಅಲ್ಲಿ ಗಾಡಿ ದುಡಿತಾವು, ಆಕಿನೂ ಅಲ್ಲಿ ಆರಾಮ್ ಇರ್ತಾಳೆ. ಊರವ್ರು ಕಿರಿಕಿರಿಲ್ಲ, ಯಾರು ಕಿರಿಕಿರಿನೂ ಇರೋದಿಲ್ಲ. ಅಲ್ಲ, ನೀ ಸಿಟಿಯಾಗ ಮನಿ ಮಾಡೋದು ನನಗ್ಯಾಕೆ ಬಂದು ಹೇಳಾಕತ್ತಿ? ಊರಾಗ ಅತಿ ಹೆಚ್ಚು ಕಾಡ್ದವ್ರು ಅಂದ್ರೆ ನೀವು. ನಿಮ್ಮ ಮುಂದೆ ಹೇಳಾರ ಮತ್ತೆ ಯಾರ ಮುಂದೆ ಹೇಳ್ಬೇಕು? ಏನು ಮುಂದೆ ನಿಮಗೆ ಕಣ್ಣು ಹತ್ಲಾಕಿಲ್ಲ. ಇಷ್ಟ ದಿನ ರಗಡ್ ಕಾಡಿವಿ, ಅದ್ಯಾವುದು ಮನಸ್ನಾಗಿಲ್ಲ. ಇನ್ನು ಮುಂದಾರ ನನಗ ನನ್ನ ಗಂಡಗ ಬಾಳೆ ಮಾಡಕ್ ಕೊಡ್ರಿ. ಈ ಲೋಕನ ಬಿಟ್ಟು ಹೋದ್ರು ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರ್ತೀನಿ. ಇಷ್ಟು ದಿನ ದೊಡ್ಡವರು ನಿಮ್ಮ ಮನಸ್ಸಿನಾಗ ಏನು ಸಿಟ್ಟಿತ್ತು ಯಾರು ಇವತ್ತು ಕಾಡೇ ಕಾಡಿದ್ರಿ. ಆದರೂ ದೊಡ್ಡವರು ಇವತ್ತಲ್ಲ ನಾಳೆ ಬದಲಾಕಿರ ಅಂತೇಳಿ ನಾವು ಒಂದು ಮಾತು ನಿಮ್ಗೆ ಅನ್ಲಿಲ್ಲ. ಮನಸ್ಸಾರಿ ಇಬ್ಬರು ಪ್ರೀತಿ ಮಾಡೀವಿ, ಮದುವೆನೂ ಆಗಿವೆ. ನಮ್ಮಿಬ್ಬರು ನಡ್ಬರ್ಕ ನಮ್ಮ ಮನೆ ಬೆಳಕಾಗಿ ಪಾಪ ಬರಾಕತೈತಿ. ಅದನ್ನು ಪ್ರೀತಿಯಿಂದ ಸಾಕಿ ನಾವಿಬ್ಬರು ಬದುಕಬೇಕಂತ ಆಸೆ ಪಟ್ಟಿವಿ. ಅಲ್ಲಿ ಹೋದ ಮ್ಯಾಗು ಬೆನ್ನ ಹತ್ತಿ ಕಾಡಬೇಡ್ರೆ. ಛೇ 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 ಇರು ಆಗಿದ್ದಾತು ಹೋಗಿದ್ದು ಹೋತು. ಅದ್ನ್ಯಾಕಷ್ಟು ಮನಸ್ಸನ್ನ ಇಟ್ಕೊಂಡಿ ನೀನು? ರೀ, ಇಲ್ಲಿದ್ರ ಅವರೇ ನಮಗ್ ಕಾಡೋದಿಲ್ಲ ಅಂತಾರಲ್ಲ, ಇಲ್ಲೇ ಇದ್ಬಿಡೋನಲ್ಲ. ಬಾಯಾಗ ಬಣ್ಣ ಎದೆ ಕತ್ರಿ ಇರೋರ ಹಿಂಗೆ ಮಾತಾಡೋರು ತೆಲಿಗೆ ಕೆಟ್ಟೈತೇನ? ಅವ್ರ ಮಾತು ನಂಬಿ ಇಲ್ಲಿ ಅಷ್ಟೇ ಹಾಕತ್ತಿಲ್ಲ. ನಿನ್ನ ಸಲುವಾಗಿ ಮನೆ ಬಾಡಿಗೆ ಮಾಡಾಕತ್ತೀನಿ. ವಿಚಾರ ಮಾಡ್ಲಾರ ಸುಮ್ಮ ಅಲ್ಲೇ ಶಿಟ್ಟಿನ ಸೇರೋಣ. ಸುಮ್ ಕುಂದ್ರಿ, ಅವ್ರಿಗೆಲ್ಲ ಹಂಗೆ ಮಾತಾಡ್ಬೇಡ್ರಿ, ಏನ್ರ ತಿಳ್ಕೊಂಡಿದ್ದಾರ. ಛೇ 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 ನಾ ಏನ್ ತಿಳ್ಕೊಳ್ಳಿ? ನಾ ಏನು ತಿಳ್ಕೊಂಡಿದ್ದೀನಿ ಬಿಡವ. ದೊಡ್ಡ ಮನಸ್ಸಿನವರು ಏನೂ ತಿಳ್ಕೊಳ್ಳೋದಿಲ್ಲ. ಆದ್ರೆ ಒಳಗಿಂದೊಳಗೆ ಏನರ ಸಂಚು ಹೊಡಿರ್ತಾರೆ. ಹೇಳಕ್ಕೆ ಬಂದೀವ್ರಿ, ಹೇಳಿವ್ರಿ. ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ನಾವು ಬೀಳೋದಿಲ್ಲ. ಸಂಕಟ ಆಗತ್ತಿರ್ಬೇಕಲ್ಲ, ಬರ್ತೀವ್ರಿ. ನೀ ಏನ್ ಈ ದಾರಿ ಹೊಂಟಿಯಲ್ಲ, ಆ ದಾರಿ ಹುಡ್ಕೊಂಡು ನಾ ಬರ್ತೀನಿ. ನಿನ್ನ ಅಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ತಿಳ್ಕೊಂಡೇನ? ಕರಿ ಕಟ್ಟು ಕಾಡ್ತೀನಿ ನಿನ್ನ. ಮತ್ತೆ ಗಾಡಿ ತಗೊಂಡ್ ಹೊಂಟ್ರೇನ? ಮನ್ಯಾನ ಒಬ್ಬಾಕೆ ಇರ್ಬೇಕ್ರಿ, ಬ್ಯಾಸ್ರ ಆಕೈತಿ ನನ್ಗೆ ಇರಾಕ. ಮತ್ತೆ ಚಲೋ ಮಾಡಿದಿ. ಮತ್ತ ನಿಮ್ಮ ಅಕ್ಕ ಮನ್ಯಾಗ ಒಬ್ಬಾಕಿನೇ ಇರ್ತಾಳ. ಆಕಿ ಏನ್ ಬೇಕು ಏನ್ ಬೇಡ ತಂದು ಕೊಡದ್ ಬಾ. ಹಾ ಆಯ್ತಿಲ್ಲ? ನನ್ಗೆ ಏನ್ ಬೇಕು ಬೇಡ ನಾನು ಹೋಗಿ ತಗೊಂಬರ್ತೇನೆ ಅಂಗಡಿ. ನಿಮ್ದು ಹೇಳತ್ತೇನ್ರಿ ನಾ ಈಗ ಮೊದ್ಲೇತ್ಲಿ ಹಳ್ಳಿಯಾಗಿಲ್ಲ, ಸಿಟಿಯಾಗದೀನಿ. ಮುಂಜಾನೆ ಹೋದ್ರೆ ಸಂಜೆಗೆ ನಿನ್ನ ಕಣ್ಣು ಮುಂದೆ ಇರ್ತೀನಿ. ಮೊದಲ ರಾತ್ರಿ 1ಕ್ಕೆ ಬರ್ತಿದ್ನು, 2ಕ್ಕೆ ಬರ್ತಿದ್ನು. ಅದಕ್ಕಿಂತ ಚಲೋ ಅಲ್ಲೇನ? ಹೋದ್ರ ಲಘು ಬರ್ರಿ, ಇಲ್ಲಿ ಯಾರು ನನ್ಗ ಪರಿಚಯ ಇಲ್ಲ. ಪರಿಚಯ ಇಲ್ಲ ಅಂತದಕ್ಕಂತ
ನಿನಗೇನ್ ಬೇಕು ಹೇಳಕ ನಾ ತಂದ್ ಕೊಡ್ತೀನಿ ಮಾಮ ಕಾಡ್ಬೇಡಕ. ಸಾಕಲ್ಲ ಏನ್ ಬೇಕಾದ್ರೆ ತಂದು ಕೊಡ್ತಾನ. ಅಲ್ಲ ಯಾರು ಪರಿಚಯ ಇಲ್ಲ ಅಂತ ಹೇಳ್ತಿ, ಆಜು ಬಾಜು ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಅವ್ರ ಬಂದು ನೀವು ಅಕ್ಕಿ ನಮ್ಮ ಮನೆಗೆ ಅವ್ರು ಕರ್ಕೊಂಬರ್ತಿ. ಮತ್ತೆ ನೆವ ಏನಿದೆ? ಮತ್ತೆ ನೀವು ಕಣ್ ಮುಂದಿರ್ಬೇಕಂದ್ರ ಏನ್ರ ಒಂದ್ ನೆವ ಮಾಡಬೇಕಲ್ಲ. ಮಾಮ ಹಿಂಗ್ ನೋಡಿ ಅಕ್ಕದಲ್ಲ ಮಾಡಿ ಬಾ ಸಾಕಿನ್ನ ಬಡಿಗೆ ಹೋಗ. ಏನ್ ಹೇಳಕತ್ತಿ ನಿನಗ? ಅವ್ರ ಎಲ್ಲಿ ಹೋಗ್ತಾರ, ಯಾವ ಏರಿಯಾದಾಗ ಇರ್ತಾರ, ಏನು ಎಂತು ಅಂತೇಳಿ ನೀ ಸುದ್ದಿ ತಗೊಂಡ ಬರ್ಬೇಕು ನೀನ. ನಾನು ಅವನ ಜೊತೆ ಡ್ರೈವಿಂಗ್ ಮಾಡವ, ಇದನ್ನೆಲ್ಲ ಹೇಳೋದು ತಪ್ಪಕತ್ರಿ. ಏಯ್ ನಿನಗೇನ್ ಹೇಳಕತ್ತಿ ನಾನು? ಅವ ಎಲ್ಲಿ ಬಾಡಿಗೆ ಮನಿ ಮಾಡ್ತಾನಲ್ಲ ಅಷ್ಟ್ ಬಂದ್ ಹೇಳಕತ್ತೀನಿ. ಅವ ಮನೆ ಎಲ್ಲಿ ಯಾಕೆ ಮಾಡ್ಲಕ್ಕ ಅದನ್ನ ತಗೊಂಡ್ ನೀವೇ ಮಾಡೋರು? ನಾ ಏನು ಹೇಳಂಗಿಲ್ಲ, ನಾ ಏನ್ ಮಾಡ್ತೀನಿ ಅಂತೇಳಿ ಮಾಡಿ ತೋರಿಸ್ತೀನಿ, ನೀ ಬಂದ್ ಹೇಳ ಅಷ್ಟ. ಆಯ್ತ್ರಿ. ಇನ್ನ ಇಲ್ರಿ ರೀ, ಮನಿಯೊಳಗೆ ಏನು ಸಂತಿ ಇಲ್ಲ, ತಗೊಂಬರೋಗ್ರಿ ಹೋಗಿ. ಬರುವಾಗ ತಗೊಂಬರ್ತೀನಿ. ಸರಿ ರೀ, ನೀರ್ ಕಾದಾವ್ರಿ, ಜಳಕ ಮಾಡಿ ಹೊರಗೆ ಹೋಗ್ರಿ. ಮನೆ ಇಲ್ಲೇ ಮಾಡಿ ಏನೀಗ? ಊರಾಗೂ ಕಿರಿಕಿರಿ ಹಾಕತ್ತು, ಮತ್ತು ಆಕಿನೂ ಮನ್ಯಾಗ ಒಬ್ಬೇಕಿನಂದ್ರೆ ಬ್ಯಾಸರ ಆಗೈತ. ಬಾಡಿಗೆ ಹೋದ್ರೆ ಯಾವ ಹೋಗೋದಾಗತ್ತೋ ಬರ್ದಾಗತ್ತೋ ಗೊತ್ತಾಗೋದಿಲ್ಲ. ಅದಕ್ಕೆ ತಿಂಗಳ ಇಲ್ಲೇ ಮನೆ ಮಾಡೀನಿ. ಅಲ್ಲೇ ಹಳ್ಳಿಯಾಗಿರ್ಬೇಕಿಲ್ಲ, ಸಿಟ್ಯಾಗ ಬಾಡಿಗೆ ತುಟ್ಟಾಕತ್ತಿ ಭಾಳ ವಜ್ಜಾಕತ್ತಿ ನೋಡಿ. ಇರ್ಲ ಎಂತಿಗಿಂತ ಹೆಚ್ಚಿಗೆ ಏನಲ್ಲ. ಆಕಿನೂ ಒಬ್ಬೇಕಿನ ಮನ್ಯಾಗ ಏನಂತಿರ್ಬೇಕು. ಇಲ್ಲಿ ಸಿಟ್ಯಾಗಾದ್ರೆ ಸಂಜೆಕರ ಮನೆಗೆ ಬರ್ತೀವಿ, ಹಳ್ಳಿಯಾಗಾದ್ರೆ ಮತ್ತು ರಾತ್ರಿ ಆಯ್ತು ಲೇಟ್ ಆತತಿ ಇಲ್ಲೇ ಇರ್ಬೇಕಾಗತ್ತೆ. ಚಲೋ ಆಯ್ತಲ್ಲ ಹಂಗಾರ. ಎಲ್ಲಿ ಹೋಗಿಲ್ಲ ಬಾಡಿಗೆ ಇವತ್ತ? ಬಂದಿತ್ತು, ಬೇರೆ ಗಾಡಿ ಕೊಟ್ಟು ಕಳ್ಸೀನಿ. ಯಾಕಂದ್ರೆ ಆಕಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕು, ಅದಕ್ಕಾಗಿ. ಬಾ ಒಳಗೆ. ಇರ್ಲಿ ಬಿಡು, ಇನ್ನೊಮ್ಮೆ ಬರ್ತೀನಿ. ಮನೆಗೂ ಬರಾಕೋಲ್ಲ ಅಂತಿ. ಬಾ ಹೊರಗಡೆ ಚಾ ಕೊಡ್ರು ನಡಿ. ಯಾರ ಗಾಡಿ ಮಗದ ಈಗ? ಹೌದಲ್ಲ. ಹಾ ಎಲ್ ಮಾಡಾರಂತ ಮನಿ? ಬಿಜಾಪುರದಾಗ ಸಾಹೇಬ್ ಐತ್ಲ ಅಲ್ಲಿ ಮಾಡ್ಯಾರ ಮನಿ. ಅಲ್ಲಿ ಹೋಗಿ ಮನಿ ಮಾಡಿದ್ನಂತ. ಇನ್ ಮುಂದ ನೆಮ್ಮದಿಯಿಂದ ಇರ್ತಾರಂತ. ಈಗಂತರೂ ಆರಾಮ ಅದಾರ್ರಿ, ಮನೆಗೆ ಕರ್ಕೊಂಡು ಹೋಗಿದ್ದೆ ನನ್ನ. ಈಗಂತೂ ಅಲ್ಲಿ ಮನಿ ಮಾಡ್ಯಾರ ಅಂದಂಗ ಆಜು ಬಾಜು ಮನಿಯವರು ಹೆಂಗದಾರ? ಅದು ನನಗೆ ಏನು ಗೊತ್ತಿಲ್ರಿ, ಮನಿ ಇಂತಲೇ ಮಾಡ್ಯಾನ್ರಿ. ಏನ ಅಂದಿಲ್ಲ ನೀನು? ಬಿಜಾಪುರದಾಗ ಸಾಯಿ ಪಾರ್ಕ್ ಅಲ್ಲ? ನಿಮ್ ಸವಾಸ ಬ್ಯಾಡ ಅಂತೇಳಿ ಬಿಟ್ಟು ಬಂದೀವಿ. ಇಲ್ಯಾಕ್ ಬಂದ್ರಿ? ಏನ್ ಸ್ವಂತ ಮನಿ ಕಟ್ಟಿ ಸ್ವಂತ ಮನಿ ಇರೋಗಿತ್ಲೇ ಮಾತಾಡಕತ್ತಿಯಲ್ಲ? ಬಾಡಿಗೆ ಮನಿ ಇದ್ರೂ ಗಂಡನ ಮನಿ ಅನ್ನೋ ಖುಷಿ ಐತ್ ನನಗೆ. ಹುಚ್ಚಿ ಹುಚ್ಚಿ, ನೀ ಮನಸ್ಸು ಮಾಡಿದ್ದೆ ಅಂತಂದ್ರ ನಿನ್ನ ಹೆಸರಲ್ಲೇ ಇಂತ 10 ಮನಿ ಇರ್ತಿದ್ದು. ನನ್ನ ಹುಡುಗನ ಸಂಬಂಧ ಅಪ್ಪನ ಆಸ್ತಿನೇ ಬಿಟ್ಟು ಬಂದೀನಿ ನಾನು. ನಿಮ್ಮ ಆಸ್ತಿ ಮೇಲೆ ಆಸೆ ಪಡ್ತೀನಿ ಏನ್ರಿ? ಹಾ ಸಾಕ್ ಸಾಕ್. ಅಲ್ಲ, ಮನಿತನ ಬಂದಿನಿ, ಮನಿ ಬಾಗಿಲಿಗೆ ಬಂದಿನಿ, ಮನಿ ಕರಿಬೇಕನ್ನೋದು ಅನ್ನೋದು ಸಂಸ್ಕಾರ ಅನ್ನೋದಿಲ್ಲ ನಿನ್ಗ? ಮನ್ಯಾಗ ಯಾರು ಇಲ್ರಿ, ನನ್ನ ಗಂಡ ಬಂದಾಗ ಬರ್ರಿ. ಲಕ್ಷ್ಮಿ,
ನೀನು ಪದ್ಮಿನಿ ಅವ್ರ ಮನೆ ಕಡೆ ಇದಿಲ್ಲ? ಹಾಂ ರೀ. ಪದ್ಮಿನಿ ಅವ್ರಪ್ಪ ಏನೋ ಸ್ವೀಟ್ ಮಾಡ್ಯಾರಂತ, ಕೊಡ್ತಿ ಆಕಿಗೆ? ಹೌದಾ, ಆಯ್ತು ತಗೊಳ್ರಿ, ಕೊಡ್ತೀನಿ. ಹಾ ನಾನು ಕೊಟ್ಟಿನಿ ಅಂತ ಹೇಳಕ್ ಹೋಗ್ಬೇಡ್ರಿ, ಬೇಜಾರಾಗ್ತಾಳ. ಅವ್ರ ಅಪ್ಪನ ಕೊಟ್ಟನ ಅಂತ ಹೇಳ್ರಿ. ಯಾರು ಕೊಟ್ರೇನ್ರಿ? ತವ್ರ ಮನಿದಲ್ಲ, ಖುಷಿ ಅಂತ ತಿಂತಾಳೆ. ಮತ್ತೆ ಇದನ್ನ ನೀನ ಹೋಗಿ ಕೊಡ್ಬೇಕಾ, ಆಕಿನ ಕೈಯಾಗ ಕೊಡ್ಬೇಕ? ಸರಿ ರೀ, ಆಯ್ತು. ಸರಿ. ಕರೆನೂ ನಮ್ಮಪ್ಪ ಕೊಟ್ಟು ಕಳ್ಸಾನ. ಕರೆಗೂ ನಿಮ್ಮ ಅಪ್ಪಾರ ಕೊಟ್ಟು ಕಳ್ಸಾರ. ಅವ್ರಿಗೆ ಬರಕ್ ಆಗಂಗಿಲ್ಲ ಅಂತ ಹೇಳಿ ನನ್ನ ಕೈಯಾಗ ಕೊಟ್ಟು ಕಳ್ಸಾರ. ನಂಗೆ ಏನೇ ಇದ್ರು ನಮ್ಮಪ್ಪ ತಗೊಂಬಂದು ಕೊಡ್ತಿದ್ದ. ನೀ ಸುಳ್ಳು ಹೇಳಾತಿ. ನಾ ಯಾಕೆ ಸುಳ್ಳು ಹೇಳಿ? ನೀ ಪ್ರೆಗ್ನೆಂಟ್ ಅದೆಯಲ್ಲ, ಅದಕ್ಕೆ ನಿಮ್ಮಪ್ಪ ನಿಮ್ಗೆ ಏನಾರು ಸಿಹಿ ಕೊಟ್ಟು ಕಳ್ಸಿರ್ಬೇಕು ನೀವು. ಹಾಂ, ನಮ್ಮಪ್ಪ ನನ್ನ ಮೇಲೆ ಭಾಳ ಜೀವ ಅದಾನ. ಇದು ತಗೋ, ತವ್ರ ಮನೆ ಸಿಹಿ ಹೊಟ್ಟೆ ತುಂಬ ತಿನ್ನು. ಸರಿ, ನಾ ಇನ್ನು ಬರಲಿ. ಥ್ಯಾಂಕ್ಸ್ ತಂದು ಕೊಟ್ಟಿದ್ದಕ್ಕೆ. ಹೋಗಿ ಬಾ, ಹುಷಾರು ನೋಡು. ಅವರು ಬರಲಿ, ಅವರು ನಾನು ಕೂಡಿ ಇಬ್ರು ಕೂಡಿ ತಿಂತೇವೆ. ಬದ್ದು, ಊಟಕ್ಕೆ ಏನ್ ಮಾಡಿಲಿ? ಹಾ, ಮಾಡಾಕತ್ತೇನ್ರಿ. ನಮ್ಮಪ್ಪ ಸ್ವೀಟ್ ಕೊಟ್ಟು ಕಳ್ಸೇನ್ರಿ, ತಿಂತೀರಿ? ಮಾವ ಸ್ವೀಟ್ ಕೊಡ್ ಕಳ್ಸನ? ಯಾವಾಗ ಬಂದಿದ್ದ? ನಮ್ಮಪ್ಪಗೆ ಬರಾಕ್ ಆಗ್ಲಿಲ್ರಿ, ಬಾಜು ಮನಿ ಅಕ್ಕನ ಕೈಯಾಗ ಕೊಟ್ಟು ಕಳ್ಸ್ಯಾರ. ಹೌದಾ? ನಾನ್ ಸ್ವೀಟ್ ವಾಲಿಪ್ಪ, ನಿತ್ಯನ ನಂಗೆ ಊಟಕ್ಕೆ ಕೊಡು. ನಾ ತಿನ್ನೋಂಗಾಗಿದ್ರ ಅವಾಗ ತಿಂತಿದ್ದೆ. ನೀವು ಬರೋ ದಾರಿ ಕಾಯ್ಕೊಂತ ಕುಂತೇನೆ. ಹಂಗ್ಯಾಕ್ರಿ ನೀವು? ಅದಕ್ಕೆ ಯಾಕೆ ಮುಖ ಹಂಗೆ ಮಾಡ್ತಿ? ಸ್ವೀಟ್ ತಿನ್ಬೇಕಲ್ಲ, ತಿಂತೀನಿ ತಡಿ. ನಿಮ್ಮಪ್ಪ ಬಂದು ಕೊಡೋಲ್ಲ, ಬಾಜು ಮನೆಯವ್ರ ಕೈ ಕೊಟ್ಟು ಕಳ್ಸಟ್ಟ ಬ್ಯಾಸರ ಅದ ನಿಮ್ಮಪ್ಪ. ಮತ್ತೆ ಏನೋ ಕೆಲಸ ಇದ್ದಿರ್ಬೇಕ, ಅವ್ರ ಕೈಯಾಗ ಕೊಟ್ಟು ಕಳ್ಸಾರ. ಇಷ್ಟರ ಕೊಟ್ಟು ಕಳ್ಸನೆಲ್ಲ ಖುಷಿ ಪಡ್ರಿ. ತವ್ರ ಮನೆ ಸಿಹಿ ಖುಷಿ ಪಡಾಕಿನಲ್ಲ, ತಿನ್ನೇನು? ನಾ ಪೂಜೆ ಮಾಡಿ ತಿಂತೀನಿ, ನೀವು ತಿನ್ರಿ. ನನಗೂ ಒಂದೆರಡು ಉಳಿಸ್ರಿ. ನಿನಗಂದ್ರೆ ನಾ ಉಳಿಸೋದಿಲ್ಲ, ನನ್ನ ಮಗ ಅಂದ್ರೆ ಉಳಿಸ್ತಾಳು. ಹಾ, ಪೂಜೆ ಮಾಡಿ. ಲೇ ಬಾಯ್ಲಿ. ಏನ್ರಿ? ಕರೆನಾ ನಿಮ್ಮಪ್ಪ ಕೊಟ್ಟು ಕಳ್ಸಣ ಇದನ್ನ? ನಾ ಯಾಕೆ ಸುಳ್ಳು ಹೇಳ್ರಿ? ಬಾಜು ಮನೆ ಅಕ್ಕನ ಕೈಯಾಗ ನಮ್ಮಪ್ಪನ ಕೊಟ್ಟು ಕಳ್ಸಾರ. ಯಾಕ್ರಿ, ಏನಾಯ್ತ? ಏನಿಲ್ಲ, ಪೂಜೆ ಮುಗಿಸ್, ಪೂಜೆ ಮುಗಿಸ್.
ಸೌಕಾರ್ತಿ ಹೇಳಿದ್ಲು ನಾನು ತಂದ್ಕೊಟ್ಟೆ. ಆ ಸೌಕಾರ್ತಿ ಏನಂತ ಹೇಳ್ಕೊಟ್ಲ? ಪದ್ಮಿನಿ ಅವರಪ್ಪ ಸಿಹಿ ತಂದ್ಕೊಟ್ಟೇನಂದ್ರು, ಅದಕ್ಕೆ ಒಯ್ದು ಕೊಟ್ಟೆ. ನೀ ಹೇಳಕತ್ತಿದ್ದ ಕರೆನಾ? ನೀ ಕೊಟ್ಟ ಸಿಹಿ ನಮ್ಮ ಮಾವು ಕೊಟ್ಟಿದ್ದಲ್ಲ, ಗೌಡ್ತಿನ ಕೊಟ್ಟಿದ್ದ? ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ಆ ಡಬ್ಬಿನ ಆ ಸೌಕಾರ್ತಿನ ಕೊಟ್ಟಿತ್ತು. ಇನ್ನ ಎಷ್ಟರ ಕಾಡ್ತೀನಿ ನಮಗೆ? ಹಾ, ನಾನು ನನ್ನ ಹೆಂಡತಿ ದೂರ ಹೋಗಿ ಬದುಕಾಕತ್ರ ಅಲ್ಲಿ ಬೆನ್ನು ಹತ್ತಿ ಬಂದಿಲ್ಲ. ಹಾ, ಏನು ತಿಳಿಯೋರ ಆ ಕೂಸಿನ ಸಾಯ್ಸಕ್ಕೆ ನಿಂತಿ. ನಾ ಪುಣ್ಯಕ್ಕೆ ದೇವರ ಗಟ್ಟಿ ಜೀವ ಬದಿ ಕುಳಿಸಿದ. ನಮ್ಮ ಸಾಯ್ ಹಿಡಿದ್ರೆ ನಿನಗೇನು ಬರ್ತೈತಿ? ನನಗ್ ಬೇಕಾಗಿದ್ದು ಆ ಪದ್ಮಿನಿ, ಅದಕ್ಕ ನೀ ಬೆಳೆ ಆಗಾಕತ್ತಿ. ನಾ ಏನ್ ಮಾಡ್ಬೇಕಾ? ಸಾವ್ಕಾರ್ತಿ, ಏನಾಗೋದಾಗೈತಿ ಹೋಗೋದು ಹೋಗೈತಿ. ಪದ್ಮಿನಿ ಈಗ ನನ್ನ ಹೆಂಡತಿ. ಆಕಿಗೆ ಏನಾರ ಹೆಚ್ಕಮ್ಮ ಆದ್ರೆ ನಾ ಯಾರನ್ನೂ ನೋಡೋದಿಲ್ಲ. ನಾನು ನಿಮ್ಗೆ ಬಡವ ಇರ್ಬೋದು, ಆದ್ರೆ ಆಕಿ ನಾನು ನಂಬಿ ಬಂದಾಳ. ಆಕಿನ ಜೀವಕ್ಕಿನ್ನ ಹೆಚ್ಕಮ್ಮಾಗಕ್ಕ ನಾ ಬಿಡೋದಿಲ್ಲ. ಇಟ್ಟು ಸತ್ತ ಬದುಕಿದ್ರು ನಿನಗಿನ್ನೂ ಬುದ್ಧಿ ಬರೋಲ್ದಲ್ಲ. ನೀವೆಷ್ಟ ಕಾಡಿದ್ರು ಅದು ನಮಗೆ ಆ ದೇವ್ರ ರೂಪದಾಗ ಆಶೀರ್ವಾದಕ್ಕೆ ಬಂದ ಬರಾಕತ್ತೈತಿ. ನೀವೆಷ್ಟು ಕಾಡ್ತೀರಿ ಅಷ್ಟು ಗಂಡ ಹಿಂತಿ ನಾವು ಜೀವಾಗೇ ಇರ್ತೀವಿ. ಆದ್ರೆ ನಿಮ್ಮಿಂದ ನನ್ನ ಹಿಂತಿಗೆ ಒಂದು ಕೂದಲು ಕೊಂಕಾಗಕ್ಕೆ ನಾ ಬಿಡೋದಿಲ್ಲ. ನೀವು ಎಷ್ಟ ತ್ರಾಸ ಎಷ್ಟ ಮೋಸ ಮಾಡಿದ್ರು ನನ್ನ ಹಿಂತಿ ನಾ ಬಿಟ್ಕೊಡೋದಿಲ್ಲ. ತರಕಿರ್ಲಿ. ಈ ಜನದಾಗ ನೀವೇ ನಾ ಕೂಸಿನ ಮಾರಿ ನೋಡೋದಿಲ್ಲ, ನೋಡಾಕ ನಾ ಬಿಡೋದೇ ಇಲ್ಲ. ಎಲ್ಲ ನೀವು ಅನ್ಕೊಂಡಂಗೆ ಆಕೈತೆ ತಿಳ್ಕೊಬೇಡ್ರಿ. ಒಳ್ಳೆಯವ್ರು ಇದೇವ್ರು ಒಳ್ಳೇದ ಮಾಡ್ತಾನೆ. ನಾನು ಹೆಂಡತಿ ಸರಿಗೆ ಹಾಡ್ದಾಳ. ನಾವು ಅನ್ಕೊಂಡಂಗೆ ಆಯ್ತಲ್ಲ. ಹ್ಞೂ ರೀ, ಎಷ್ಟೇ ಕಾಡಿದ್ರು ನಮಗೆ ಒಳ್ಳೇದನ ಆತ. ಎಲ್ಲ ಮುಗ್ದ ಹೋಯ್ತೇನೆ ಅನ್ನೋದ್ರಾಗ ಮತ್ತೆ ಸಿಡಿಲಿ ಬಡದ ಗಿಡ ಎಲ್ಲೋ ತಡಿ ಜೀವ ಹಿಡಿದು ಚಿಗುರ್ತೈತ್ಲ, ಹಂಗೆ ನಮ್ಮ ಪ್ರೀತಿ ಚಿಗರಿ ನಮ್ಮ ಪ್ರೀತಿ ಗಿಡ ಬೆಳೆದಂಗ. ರೀ, ಪಾಪನ್ ನೋಡಾಕ ಅಪ್ಪ ಯಾಕೆ ಬಂದಿಲ್ಲ? ದವಾಖಾನೆ ಒಳಗಿದ್ದಾಗ ಬಂದು ಹೋಗ್ಯಾನ. ನಿಮ್ಮ ಅಪ್ಪ ನೋಡಿಲ್ಲ, ಬರ್ತಾನ. ಅವ್ರಿಗೆ ಏನಾರ ಕೆಲಸ ಇರ್ತಾವ. ನೋಡಿದ್ರೆ ನಮ್ಮಪ್ಪ ಖುಷಿ ಆಗ್ತಾನಲ್ಲ. ಖುಷಿ ಅಷ್ಟ ಯಾಕ, ಸಂತೋಷದಾಗ ತೇಲಾಡ್ತಾನೆ. ಎಲ್ಲ ಚಲೋನ ಆಗೈತಲ್ಲ, ಮತ್ತ್ಯಾಕ ಹಿಂಗ ಮಖ ಸಣ್ಣ ಮಾಡಿ ಮರ್ಗಾಕತ್ತಿದಿ? ಎಲ್ಲ ಚಲೋ ಆಗೈತಪ್ಪ, ಆದ್ರ ಅವ್ರು ನಮ್ಗೆ ಎಷ್ಟು ಕಡಾತಾರ, ಅದರಿಂದ ನಮ್ಗೆ ಎಷ್ಟು ತೊಂದರೆ ಆಗತ್ತೈತಿ ಗೊತ್ತೇನಪ್ಪ? ಅವ್ರು ಮಾಡಿದ್ದು ಅವ್ರು ಉಣ್ತಾರವ. ಅವ್ರು ಎಷ್ಟು ಕಾಡಿದ್ರು ಮತ್ತೆ ನಿಮಗೆ ಚಲೋನ ಆಗಾಕತ್ತೈತಲ್ಲ, ಮತ್ತ್ಯಾಕೆ ಈ ಚಿಂತಿ? ಈಗ ಚಲೋ ಆಗೈತಿ, ಆ ಟೈಮ್ದಾಗ ಏನ್ರ ನಮಗೆ ಹೆಚ್ಚ ಕಮ್ಮಿ ಆಗಿದ್ರೆ? ಇದು ವಿಚಾರ ಮಾಡು ಮಾತ. ಆದ್ರೆ ಏನ್ ಮಾಡ್ಲವ, ಆ ಸೌಕಾರ್ತಿ ಕೂಡ ಮಾತಾಡಿದ್ರ ಯಾವುದು ದಂಡಿಗೆ ಹತ್ತೋದಿಲ್ಲ. ಇನ್ನ
ಅವ್ರ ತಮ್ಮಗ ಕೈಕಾಲು ಹಿಡ್ಕೊಂಡಾರ ವಿಷಯ ತಿಳಿಸ್ತೀನಿ, ಹಿಂಗೆ ಆಗ್ಲಾರ್ದಂಗೆ ನೋಡ್ಕೊ ಅಂತೇಳಿ ನಾ ಹೇಳ್ತೇನೆ ತಗೋ. ಇವರು ದಿನ ಬಾಡಿಗೆ ಹೋಗೋರು, ನಾನು ಮನ್ಯಾಗ ಒಬ್ಬಾಕಿನ ಇರೇಕಿ, ಅದ್ರಾಗ ನನ್ನ ಮಗ ಒಂದ. ಅವಂಗ ಗಾಡಿ ಮ್ಯಾಗ ಹೋಗ್ಲಾರ್ದ ಬಾಳೆ ನಡೆಯಂಗಿಲ್ಲ. ಇನ್ನ ಇಬ್ರು ನಮ್ಮ ಮನ್ಯಾಗ ಬಂದು ಇದ್ದು ಬಿಡ್ರವ ಅಂತಂದ್ರ ಅದಕ್ಕೂ ನೀನು ಒಪ್ಪಂಗಿಲ್ಲ, ನಿನ್ ಗಂಡನೂ ಒಪ್ಪಂಗಿಲ್ಲ. ಅಂದಮೇಲೆ ನಿಮ್ ಬಾಳೆ ನೀವ ಜಕ್ಕೊಂಡು ಹೋಗ್ಬೇಕಲ್ಲವ. ನಾವಿಬ್ರು ನಮ್ಮ ಬಾಳೆದಾಗ ಚಂದ ಅದೇವಪ್ಪ, ಆದ್ರೆ ನಮಗ್ ಯಾರಿಂದನೂ ತೊಂದ್ರೆ ಆಗ್ಬಾರ್ದಪ್ಪ. ಆತ್ ಬಿಡವ, ಹಂಗ ಆಗ್ಲಾರ್ದಂಗ ನಾನು ಹುಡ್ಕೋತೀನಿ. ಆದ್ರೂ ನೀವಿಬ್ರು ಸ್ವಲ್ಪ ಮೈ ತುಂಬ ಕಣ್ಣಾಗಿರ್ಬೇಕು. ಹೋಲ್ ಬಿಡವ. ಎಲ್ಲವ ನನ್ನ ಮೊಮ್ಮಗ ಇರಪ್ಪ. ಅಪ್ಪ ಯಾರು ಬಂದಾರ ನೋಡದ? ಅಲ್ಲಿ ಏಕಳ, ಅಯ್ಯೋ ಅಜ್ಜಿಗ ಅಜ್ಜಿ ನೋಡ್ತೇನೆ ಅವ. ದೇವ್ರು ಎಷ್ಟು ಚಲೋ ಮಗು ಕೊಟ್ಟಾನ, ಎಷ್ಟು ಮುದ್ದನಲ್ಲ. ಏನಪ್ಪ ಮೊಮ್ಮಗನ ಅಂಗಳದಾಗ ಆಡಸ್ತಿ, ಬಾ ಒಳಗೆ ಹೋಗೋಣ. ನಡೆಯವ ನಡಿಯಪ್ಪ, ಒಳ್ಳೆ ನಡಿಯ. ಏನ್ ಮಾತಾಡ್ತೀರಿ ನೀವು? ಒಮ್ಮಿಂದೊಮ್ಮೆ ಮದ್ವಿ ಮಾಡ್ಕೊಂತಂದ್ರ ಹೆಂಗ? ನೀವು ಮದುವೆ ಮಾಡ್ಕೊಳಕ ಬೇಕ್ರಿ. ನೀವು ಮದುವೆ ಮಾಡ್ಕೊಂಡ್ರ 2 ಜೀವನ ಸುಧಾರಿಸ್ತಾರೆ. ಒಂದು ನಿಮ್ದು, ಇನ್ನೊಂದು ನನ್ನ ಮಗಳ ಹಳೆ ಅಂತು. ಯಾಕ್ರಿ? ಅವ್ರವ್ರು ಚಂದ ಅದಾರಲ್ಲ, ಅದಿಲ್ರಿ ಡೆಲಿವರಿ ಆತತ್ತಲ್ರಿ, ಎಲ್ಲಾ ಚಲೋನೇ ಅದಾರಲ್ರಿ. ಚಂದನಕೇನ್ರಿ, ಅವ್ರ ಜೀವನ ಮುಗಲಾನ ಚಂದ್ರ ಹೊಳದಂಗ ಹೊಳ್ಯಾಕತೈತಿ. ಆದ್ರ ಆ ಚಂದ್ರಗ್ರಹಕ್ಕ ಎಲ್ಲಿ ನಿಮ್ಮಕ್ಕ ವಕ್ರ ಗ್ರಹಣ ಆಗಿ ಕಾಡ್ತಾಳೋ ಅಂತ ಹೆದರಕ್ಕೆ ಬರಾಕತೈತಿ. ನೀವ್ ಅನ್ನೋದು ಖರೇನ ರೀ. ನಮ್ಮ ಮನಿತನದಿಂದ ಯಾರಿಗಾದ್ರ ಕೆಟ್ಟತ್ತಂದ್ರೆ ನಮ್ಮ ಮನಿತನ ಮರ್ಯಾದೆನೇ ಹೋದಂಗ ಆತದ. ನೀವ್ ಹೇಳುದು ಬರಬರಿನೇ ರೀ. ನೀವ್ ಹೇಳ್ದಂಗ ಮದ್ವಿ ಮಾಡ್ಕೋತೀನ್ರಿ. ಬಾಳ ಖುಷಿ ಆತ್ರಿ. ನೀವು ಮದ್ವಿ ಮಾಡ್ಕೋತೀನಂದ್ರ ಹೌದ್ ಹೌದ್ ಅನ್ನೋಂಥ ಕನ್ಯಾ ನಾ ಹುಡುಕ್ತೀನ್ರಿ. ನೀವೇನ್ ಕನ್ಯಾ ಹುಡ್ಕಾಡ್ಬೇಡ್ರಿ, ನಾನ ಕನ್ಯಾ ಹುಡ್ಕಾಡ್ಕೋತೀನಿ. ಯಾಕಂದ್ರ ಆಕಿನ ಮನಸ್ಸಿನಾಗ ನಾ ಇರ್ಬೇಕು, ನನ್ನ ಮನಸ್ಸಿನಾಗ ಆಕಿ ಇರ್ಬೇಕು. ಯಾಕಂದ್ರ ನಾಳೆ ಮದ್ವೆ ಆದ್ಮೇಲೆ ಸಂಸಾರ ಚಂದ ಹೋಗ್ಬೇಕಲ್ರಿ. ನೀವು ಮದ್ವಿ ಮಾಡ್ಕೋತೀನಂದ್ರಲ್ಲ, ಮನಸ್ಸಿಗೆ ಬಹಳ ಖುಷಿ ಆತ್ರಿ. ಆಯ್ತು, ನಿಮ್ ಇಷ್ಟ ಬಂದಂಗ ನೀವು ಹುಡುಕ್ರಿ. ಆದ್ರ ಆದಷ್ಟು ಜಲ್ದಿ ಮದ್ವಿ ಮಾಡಿ ಮನೆ ತುಂಬಿಸ್ಕೋರಿ, ಎಲ್ಲ ಚಲೋ ಆಕೈತಿ. ಆಯ್ತ್ರಿ. ಇದು ಈ ಮದ್ವೆ ಆಗೋ ವಿಷಯ ನಮ್ಮ ಅಕ್ಕ ಗೊತ್ತಾಗ್ಬಾರ್ದ್ರೆ ನಾನು ನಡಿತೇನ್ರಿ. ನಿಮ್ಮ ಮನಿ ಬಾಗಿಲು ತಕ್ಕ ಬರೋ ಉದ್ದೇಶ ಒಂದಮ್ಮ. ಇಟ್ಟು ದಿನ ಹೆಂಗ ನಡೀತ, ಎಟ್ಟಾಗ ಕಡಲಾಕ ಆಕಿಗೆ ನಾನು ನನಗೆ ಅಕ್ಕಿ ಇದ್ದೀವಿ. ಆದ್ರೆ ಈಗ ಏನೂ ತಿಳ್ಳಾರ ಹಸಿಗುಸಿ ಮಡಿಲಾಗೈತಿ. ಅದಕ್ಕೇನಾರ ಹೆಚ್ಕೊಂಡ್ ಮಾಡಿರ್ತೈತಿ. ನಾನು ಕಾಲು ಬೀಳ್ತೀನಿ ಮಮ್ಮ, ಏನಾರ ಮಾಡಿ ಆ ಗೌಡ್ತಿಯಿಂದ ನಮ್ಮ ದೂರ ಮಾಡ್ಬಿಡು, ಅಟ್ ಸಾಕು. ನಾನು ನನ್ನ ಹೆಂಡತಿ ಎಲ್ಲರ ಹೋಗಿ ದುಡಿದು ಬದುಕ್ತೇವೆ. ಈಗೀಗ ಮಗು ಹುಟ್ಟಾನ, ಒಬ್ರಿಗೊಬ್ರು ಬಿಟ್ಟಿಲ್ಲಾರಂಗ ಆತೈತಿ ಮಮ್ಮ. ಮಾತಾಡೇನು? ಆದ್ರ ಸೌಕಾರ್ತಿ ಕೂಡ ಮಾತಾಡಿಲ್ಲ. ಸೌಕಾರ್ತಿ ತಮ್ಮನ್ ಕೂಡ ಮಾತಾಡೀನಿ. ಅವ ನನ್ನೆಲ್ಲ ಮಾತಿಗೆ ಹೂ ಅಂದನು. ನಮಗ್ ಸಹಾಯ ಮಾಡಕತ್ತೇನವ. ಏನಂತ ಮಾತಾಡಿ ಮಾವ? ಆ ಮನುಷ್ಯ ಮಾತಿಗೆ ಹೂ ಅಂತಾನ, ಮತ್ತೆ ಗಪ್ಪ ಕುಂದಿರ್ತಾನ, ಮತ್ತ ಸಾವುಕಾರ್ತಿ ಹೇಳ್ದಂಗೆ ಕೇಳ್ತಾನ. ಅವನು ಒಂದು ಮದುವೆ ಆದಂದ್ರ ಆ ಸಾವುಕಾರ್ತಿ ವಿಚಾರ ಎಲ್ಲ ತೆಲೆನ್ ತೆಗೆದು ಬಿಡ್ತಾ. ನಮ್ ಪೂರ್ತಿ ನಾವು ಆರಾಮ್ ಬದುಕ್ಬೋದು ನೋಡು. ನಿನ್ ತಲೆಗ್ ಬಂದ ವಿಚಾರನ ನನಗೂ ಬಂದೈತು. ಇದೇ ವಿಷಯ ಸೌಕಾರ್ತಿ ತಮ್ಮನ್ ಕೂಡ ಮಾತಾಡೀನಿ. ಅವ ಮದುವೆ ಆಗ್ತೀನಂದನ. ಇಲ್ಲೋಡು, ಇಂದಿಲ್ಲ ನಾಳೆ ಆ ಸೌಕಾರ್ತಿ ತಮ್ಮ ಮದುವೆ ಆಗ್ತಾನ. ಅವ ಮದುವೆ ಆಗಿಂದ ಈಕಿ ಚಿಂತೆ ಎಲ್ಲ ತಲೆ ಅಂತ ಹಾಳಾಗಿ ಹೋಗ್ಬಿಡ್ತೈತಿ. ನನ್ ಮಾತು ಕೇಳ್ತಾನವ, ಸುಮ್ಮನೆ ಇರು ನೀ. ಅಷ್ಟ್ ಮಾಡ್ಮವ, ಆಕಿಗೆ ಬುದ್ಧಿ ಕಲಿಸ್ದಂಗ ಆಕೈತಿ. ನಾನು ನೀನು ಎಷ್ಟು ಬಡಿದಾಡಿದ್ರು ಆಕಿ ಇರೋದ್ ಆಗಾಕಿನ. ಆಕಿನ ಮನ್ಯಾನ ತಮ್ಮನ ಆಕಿ ಇರೋದಾದಂದ್ರ ಬಾಯಿ ಮುಚ್ಚ ಕುಂದಿರ್ತಾಳ. ಮಾವ, ಮೊಮ್ಮಗನ ಮಾರಿ ನೋಡಿ ಏನ ನೋಡ್ಲಾರ್ದೆ ಇರ್ತೀನಿ ನಾನು. ಸೇಮ್ ಅವ್ರ ಆಯ್ನ ಹೊತ್ತಾನಪ್ಪ ಅವ. ಭಾಳ ಮುದ್ದಾಳ ಅನ್ಬಿಡು. ಈಕಿನೂ ಹಂಗ ಅಂತಿರ್ತಾಳ, ನಮ್ಮ ಅವನ ಗತ್ಲೆ ಅನ್ನೋದಾಡ್ರೈತೆ. ಸ್ವಲ್ಪ ಮ್ಯಾಗ ಮ್ಯಾಗ ಬರ್ತಮ್ಮ, ನಾನು ಗಾಡಿ ಮ್ಯಾಗ ಇರ್ತೀನಿ. ಆಕಿಗೂ ಯಾರದಾರ ಆಕೋಸಲ ನೀನು ಬರ್ತವಮ್ಮ ಮನಿಗೆ. ನೋಡ್ಪ ಹಳೆ ದೇವ್ರ, ಇದೆಲ್ಲ ರಗಳೇನ ಬೇಡ. ನೀವ್ ಹೂ ಅಂದೆ ಅಂದ್ರ ನೀವಿಬ್ರು ಬಂದು ನಮ್ಮ ಮನ್ಯಾಗರ ಇರ್ರಿ. ಇಲ್ಲ
ನಾವ್ ಒಬ್ಬರ ಬಂದು ನಿಮ್ ಮನೆಗೆ ಇದ್ದು ಬಿಡ್ತೀನಪ್ಪ, ಮತ್ತೇನ್ ಮಾಡ್ಲಿ? ನಾನಾಗೆ ನಿಮ್ಮ ಮನೆಗೆ ಬರ್ತೀನಿ ಅಂದ್ರು ಆಕಿ ಹೋಗುದು ಬೇಡ ತಮ್ಮ. ಆಕಿ ಭಾಳ ಸ್ವಾಭಿಮಾನಿ ಮಾವ, ಯಾವ್ದಕ್ಕೂ ಆಸೆ ಪಡಕ್ಕೆಲ್ಲ. ಮನ್ಯಾಗ ಇದ್ದಿದ್ದಾಳ, ಇರ್ಲಿಕ್ಕಂದ್ರೆ ಹಠ ಮಾಡಿ ಬೇಡಕಿನ ಅಲ್ಲ, ಇದ್ದಿದ್ರಾಗ ಜೀವನ ಮಾಡ್ತಾಳ. ಇಲ್ಲಿ ಬಂದಿದ್ದೇವ ಅಂದ್ರ 4 ಮಂದಿ ನಿನಗೇನ್ರ ಅಂತಾರ ಅನ್ನೋ ವಿಚಾರಕ್ಕಿ ಬೇಡ ಮಾವ. ನಾವು ನಮ್ಮನ್ಯಾಗ ಇರ್ತೀವಿ, ನೀ ಅಲ್ಲಿ ಬಂದಿದ್ದಂತ ನಮ್ಗೆ ಖುಷಿ ನೋಡ. ಆತು ಬಿಡಪ್ಪ, ಗಂಡ ಹೆಂಡತಿ ಇಬ್ರು ನೀವು ಸ್ವಾಭಿಮಾನದವ್ರ ಅದಿರಿ. ಆದ್ರ ಇಷ್ಟೆಲ್ಲಾ ಹರ್ದಾನ್ ಬಿಟ್ಟು ನನಗ ಅಲ್ಲೇ ಬಂದು ಇರಾಕಂತೂ ಆಗೋದಿಲ್ಲಪ್ಪ. ಆಯ್ತು, ಇನ್ನ ಮೊಮ್ಮಗನ ಸಲುವಾಗ್ಯಾರ ಮಗ ಸೌಡ್ ಮಾಡ್ಕೊಂಡ್ ಬಂದ್ ಹೋಕಿನಾತ. ಆಯ್ತು ಮಾ. ಇದು ಮಾ, ನೀವ್ ಬರ್ದು ಹೋಗೋದ್ರ ಜೊತೆಗೆ ಸಾವುಕಾರ್ತಿ ತಮ್ಮನ ಜೊತೆ ಮಾತಾಡಿ ನಮ್ನವ್ರ ದೂರ ಮಾಡಿದ್ರೆ ಭಾಳ ಚಲೋ ಆಕೈತಿ ನಮ್ಮ. ಮಾಡ್ತೀನಿ ನೋಡು, ಅದ್ರದ್ದು ಯಾಕೆ ಚಿಂತೆ ಮಾಡ್ತೀನಿ. ಬರ್ಲಿ ಹೋಗ್. ನನ್ನಿಂದ ನಿನ್ನ ಗಂಡಗ ತೊಂದ್ರೆ ಆಗಿದ್ದೇನ ಖರೆ ಐತಿ, ಇಲ್ಲಂತಲ್ಲ. ಆದ್ರ ಆ ಮಗುಗ ತೊಂದ್ರೆ ಮಾಡಂಗಿಲ್ಲ. ಕರಿಲಾರ್ದ ಇನ್ನೊಬ್ರು ಮನಿ ಬಾಗಲ್ದಾಗ ಬಂದ್ ಕುಂದಿರ್ತಾರಲ್ಲ, ನಿಮ್ಗೆ ಚಲೋ ಅನಿಸ್ತೈತಿ? ನಾ ಏನು ನಿನ್ನ ಗಂಡನ್ ನೋಡಕ್ ಬಂದಿಲ್ಲ. ಕಷ್ಟಪಟ್ಟು ಬ್ಯಾಣಿ ತಿಂದ್ ಹಡ್ದಿಯಲ್ಲ, ಆ ಕೂಸ್ ಹೆಂಗೈತಂತೇಳಿ ನೋಡಾಕ್ ಬಂದೀನಿ. ನೀವ್ ಎಷ್ಟ ತ್ರಾಸ್ ಕೊಟ್ರು ನಮ್ ಗಂಡ ಹೆಂಡತಿ ಪ್ರೀತಿ ಕಮ್ಮಿ ಆಗಿಲ್ಲ. ಅದ್ರೊಳಗ ನಮ್ ಮಗುನು ಚಲೋನ ಐತಿ. ಹಿಂಗ ಗಂಡ ಐತಿ ಚೊಳ್ಳ ಇರ್ರಿ. ಅಂತೂ ನೀವ ಗೆದ್ರಲ್ಲ. ಗೆಲ್ಲಾಕ ಏನೈತ್ರಿ? ನಮ್ದು ನೀವ್ ಕಟ್ಕೊಂಡಿಲ್ಲ, ನಾವ್ ಕಟ್ಕೊಂಡಿಲ್ಲ. ನಮ್ ಸಂಸಾರ ಚಲೋನ ಐತ್ರಿ. ಹಿಂಗ್ ಬಂದ್ ಹಿಂಗ್ ಮಾತಾಡ್ದಂತೇಳಿ ನಿನ್ ಗಂಡ ಮುಂದೆ ಹೇಳ. ನಿನ್ ಗಂಡ ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳ್ತಾನ, ನಿಮ್ಮ ಅಪ್ಪ ಬಂದ್ ನನ್ ಜೋಡಿ ಮಾತಾಡ್ತಾನ. ಯಾರ ಮುಂದೆ ಹೇಳಿ ಏನ್ ಮಾಡೋದೈತ್ರಿ? ನನ್ ಮಗನ್ ನೋಡ್ಕೋದ್ರಾಗ ನನಗ್ ಟೈಮ್ ಇಲ್ಲ ರೀ. ಚೊಚ್ಚಲ ಮಗ ಅಲ್ಲ, ತಾಯಿಗೆ ಪ್ರೀತಿ ಹುಕ್ ಹರುದ. ನಿಮ್ಮಲ್ಲೇ ನನ್ ಖುಷಿ ಮ್ಯಾಗಿದ್ದಿತ್ತ ನನ್ ಮಗನ ಮಲಗಿಸ್ತೇನೆ. ಮಳಗಿಸ ಎಷ್ಟ ಸೊಕ್ಕಿಲ್ಲ ಮಾತಾಡಕತ್ತಿ. ಅಲ್ಲ, ಮನಿ ಬಾಗಿಲ್ತನ ಬಂದ್ರು ಮರ್ಯಾದಿ ಇಲ್ಲಾರಂಗ್ ಮಾತಾಡಕತ್ತಿಯಲ್ಲ. ನೋಡ್ಕೊಂತೀನಿ ಅದಕ್ಕೆ ಹೆಂಗ್ ಜೀವನ ಮಾಡ್ತಿ ಮಾಡಿ. ನಿಮ್ಮ ಮನಸ್ಸಿನಾಗ ನಾ ಇದ್ನಿ ಅಂದ್ರ ನಿಮ್ಮನ್ನ ಮದ್ವಿ ಮಾಡ್ಕೋತೀನಿ. ಆದ್ರ ಮನಿ ಮಂದಿ ಒತ್ತಾಯಕ್ಕೆ ನೀವು ಹ್ಞೂ ಅನ್ಬೇಡ್ರಿ. ಹಂಗೇನಿಲ್ರಿ, ಫಸ್ಟ್ ಟೈಮ್ ನಿಮ್ ನೋಡಿದಾಗ ನಿಮ್ ಮ್ಯಾಗ ನಮಗ್ ಮನಸ್ಸಾಗೈತಿ. ಮದುವೆ ಅನ್ನೋದು ಜೀವನದಾಗ ಒಂದೊಂದ್ಸಲ ಇರ್ತದ. ಇನ್ನ ಕಾಲ ಮಿಂಚಿಲ್ರಿ, ಇನ್ನೊಂದ್ಸಲ ಯೋಚನೆ ಮಾಡ್ರಿ. ನನ್ ಮನಸ್ಸೊಳಗೆ ಇರೋದನ್ನ ಹೇಳತ್ತೀನ್ರಿ. ನನಗ್ ಮದ್ವಿ ಅನ್ನೋದು ಆತಂದ್ರ ನಿಮ್ ಜೊತೆ ಒಂದ್ ಮಾತು ಕೇಳ್ರಿ ನಿಮ್ಗೆ. ಕೇಳ್ರಿ. ನಾ ಹೆಂಗ್ ಇಷ್ಟ ಅದೇ ರೀ ನಿಮಗೆ? ಅದೆಲ್ಲಾ ಹೇಳಕ್ ಆಗುದಿಲ್ರಿ, ಅದ ನನ್ ಮನಸ್ಸಿಗೆ ಗೊತ್ತು, ನನಗ್ ಗೊತ್ತ್ರಿ. ಹಂಗಂದ್ರ ನಾ ಯಾರ ಮತ್ತಿಗೆ ತಲೆ ಕೆಡ್ಸೋನಾಗಿಲ್ಲ. ಈ ಜನ್ಮದಾಗ ನೀವ ನನ್ನ ಹೆಂಡತಿ, ನಾನ ನಿಮ್ ಗಂಡ. ನನ್ ಮದ್ವೆ ಆದ್ಮೇಲೆ ನನ್ಗೆ ಏನ ಕಷ್ಟ ಬಂದ್ರು ನನ್ ಜೊತೆಗಿರ್ತಿಯಲ್ಲ. ಈ ಜೀವ ಇರೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ. ಮಾವನ ಜೊತೆ ಮಾತಾಡಿದೆ. ಮಾವ ಗೌಡ್ತಿ ತಮ್ಮನ ಜೊತೆ ಮಾತಾಡ್ತಂತ ಯಾರ ಅವರು ಬ್ಯಾರೆ ಹುಡುಗಿ ನೋಡಕತ್ತಾರತ್ತ. ಅವ್ರದ್ದು ಮದುವೆ ಆತಂದ್ರ ಆ ಗೌಡ್ತಿ ಸವಾಸನ ಮುಗಿರೋದಿಲ್ಲ. ನಾನು ಆರಾಮಿರ್ಬೋದು. ಅವ್ರದ್ದು ಏನಾರ ಇರ್ಲಿ, ಮಗು ಹುಟ್ಟೈತಿ ಬಂದ್ರ ದಿನ ಮನ್ಯಾಗ ಅದೀರಿ ನೀವೇ. ಮನ್ಯಾಗಿದ್ದ ನಾ ಏನು ಮಾಡ್ಲಿ? ಒಂದ್ ತಟಗ್ರೆ ಈಗ ಸೇರಾಗತ್ತಿ, ನನಗ ಮಗುನ ತಗೊಂಡ್ ಕುಂದರ್ತಿ. ಮಗಳ ಬಂದ್ರ ಸಿಟಕ್ ಮಾಡ್ತಿ. ಅದಕ್ಕ ಮನ್ಯಾಗಿರೋ ಬದ್ಲಿ ಗಾಡಿ ಮ್ಯಾಗ ಹೋದ್ರ ಚಲೋ ಅಂತೇಳಿ ಗಾಡಿ ಮ್ಯಾಗ ಹೊಂಟೀನಿ. ಅದೊಂದು ವಿಚಾರ ಬಿಟ್ಟು ಬ್ಯಾರೇದ ಏನು ಗೊತ್ತಿಲ್ಲ ನೋಡಿ. ಅದು ಹೋಗ್ಲಿ ಬಿಡು. ಡೆಲಿವರಿ ಟೈಮ್ದಾಗ ಭಾಳ ತ್ರಾಸ ಮಾಡ್ಕೊಂಡಿ. ಹೊಡಿ ತುಂಬ ಊಟ ಮಾಡ್ತೀವ, ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ. ನೀ ಆರೋಗ್ಯ ಇದ್ದಂದ್ರ ಮಗು ಆರಾಮ ಇರ್ತೈತಿ. ಏನ ಯಾವಾಗ ಆರಾಮ್ ಇರ್ತಂಗ ಗೊತ್ತೈತಿಲ್ಲ ನಿಮ್ಗೆ. ಯಾವಾಗ ನೀವು ಮನ್ಯಾಗ ಇದ್ರಿ ಅಂದ್ರೆ ಅಷ್ಟ ನಾ ಆರಾಮ್ ಇರ್ತೇನೆ. ನಾ ಮನ್ಯಾಗಿದ್ರ ನೀ ಆರಾಮ ಇರ್ತಿ, ನಾ ಮನ್ಯಾಗಿದ್ರ ನೀ ಹೈರಾಣ ಆಗ್ತಿ ನೋಡು. ನೆನಪು ಬಿಟ್ಟು ರೀ ಮಾತಾಡಂದ್ರ ನೀವೇನ್ರಿ ನೀವು? ಅದೆಲ್ಲ ನಮ್ಮ ಪಪ್ಪ ಬಂದಿದ್ರಿ ಇವತ್ತ. ಮೊಮ್ಮಗ ನೋಡಿ ಬಾಳ ಖುಷಿ ಬರ್ತ. ಯಾರಿಗೇ ಆಗ್ಲಿ, ಮಗಳು ಬ್ಯಾರೆ ಹುಡುಗನ ಪ್ರೀತಿ ಮಾಡಿ ಮದುವೆ ಆದ್ಲಂದ್ರೆ ಹೆತ್ತೋರ್ಗೆ ಸಿಟ್ಟೆ ಇರ್ತೈತಿ. ಎಷ್ಟು ದಿನ ಮೊಮ್ಮಕ್ಕಳ ಕಾಣುತ್ತಾನ. ನಿಮ್ಮಪ್ಪಗೆ ಸಿಟ್ಟೇನು ಇದ್ದಿದ್ದಿಲ್ಲ, ಆದ್ರ ಈಗೇನು ನಮಗೆ ಮಗು ಆಗೈತ್ಲ, ಅವಾಗಿನ ನಿಮ್ಮಪ್ಪ ಮಾತಾಡೋ ಮಾತಾ ಚೇಂಜ್ ಆಗೈತಿ.
ಭಾಳ ಅಂದ್ರೆ ಭಾಳ ಜೀವ ಆಗತ್ತಾನ. ಅಷ್ಟು ಸಾಕಲ್ಲ. ಒಂದು ವಿಚಾರ ಮಾಡ್ಲಾರ್ದ ಮನಿ ಬಿಟ್ಟು ಬಂದೆ. ಎಲ್ಲಿ ನನ್ನ ಜೀವನ ಹಾಳಾಗ್ತಿತ್ತು ಅನ್ಕೊಂಡಿದ್ದೆ, ಆದ್ರೆ ಏನು ಹಾಳಾಗಿಲ್ಲ, ಎಲ್ಲ ಚಲೋನ ಆಗಿದೆ. ನೀ ಮೆಚ್ಚಿ ಬಂದಿದ್ದು ಡ್ರೈವರ್ ಎಲ್ಲರ ನಡು ನೀರ ಕೈ ಕೊಡ್ತಾನೇನು? ದಂಡಿಗೆ ಹಚ್ಚೋಣ. ದಂಡಿಗೆ ಹಚ್ಚಿದ್ರೆ ಡ್ರೈವರ್ಗೊಂದು ಬೆಲೆ ಇಲ್ಲ. ಹಿಂಗೆ ಹಳ್ಯಾಗ ಹೊರಗೆ ಕೂತ್ರೆ ನೀನು ಆಕಾರ ಏನಾಗ್ಲಾಕಿಲ್ಲ. ಹಾಂ ನಡಿ ಒಳಗೆ. ಈಗ ಮಕ್ಕೊಂಡ್ರಿ ಅವ್ ಬ್ಯಾಸ್ರಾಗಿ ಬಂದು ಹೊರಗೆ ಕುಂತೇನೆ. ಅವ್ ಮಲ್ಕೊಂಡಾನಿಲ್ಲ, ಮತ್ತು ನಾನು ಆರೈಕೆ ಮಾಡಬ. ನೋಡ್ರಿ, ನೀವು ಎಷ್ಟು ಕೆಟ್ಟದ್ದು ಮಾಡಿದ್ರು ನನ್ನ ಮಗಳಿಗೆ ಒಳ್ಳೇದಾಗತ್ತೈತಿ. ಯಾಕೆ ಹೇಳ್ರಿ? ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕಲ್ಲ. ಅದಕ್ಕೆ ಯಾರಿಗೇ ಆಗಲಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು. ಅದ್ರಂಗ ನಿಮ್ಮ ತಮ್ಮಗೂ ಅಷ್ಟು ಒಳ್ಳೇದು ಮಾಡಿ ಅವಂಗೂ ಒಂದು ದಂಡಿಗೆ ಹಚ್ಚಿರಲ್ಲ. ಏನ್ ಮಗಳು ಹಡ್ದಾಳ? ನೀವು ಮಾತಾಡೋ ವಾತಾವರಣ ಬದಲಾಗತೈತಿ. ಮಗಳು ತಪ್ಪು ಮಾಡಿದ್ಲು ಅಂತ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು, ಇಲ್ಲಂತಲ್ಲ. ಆದ್ರೆ ಆಕೆ ತಪ್ಪು ಮಾಡಿದ್ರು ಮಾಡೋಳಕ್ಕೆ ಜೀವನ ಒಂದು ದಂಡಿಗೆ ಹಚ್ಕೊಂಡ್ಲಲ್ಲ. ಹೀಗಾಗಿ ಈಗ ಮೊಮ್ಮಗನ ಹಡ್ದು ಕೊಟ್ಟಾಳ. ಖುಷಿ ಆಗೋದಿಲ್ಲೇನ್ರಿ? ಯಾರ ಮನೆಗೆ ಹುಟ್ಟಬೇಕಾಗಿರೋ ಕೂಸು ಯಾರ ಮನೆಗೆ ಹುಟ್ಟೈತಿ. ಅದೇ ನಮ್ಮ ಮನೆಗೆ ಹುಟ್ಟಿದ್ರೆ ಹೆಂಗಿರ್ತಿತ್ತು ಅಂತೇಳಿ ವಿಚಾರ ಮಾಡ್ರಿ. ಹಂಗಂತ ಹೇಳಿ ನನ್ನ ಗಂಡ ನನ್ನ ಮಗಗ ನನಗೇನು ಕಮ್ಮಿ ಇರ್ತಿಲ್ಲ. ನಾ ಕೇಳೋಕ್ಕಿಂತ ಮುಂಚೆನ ಎಲ್ಲ ತನ್ನ ಮನ್ಯಾಗ ಇಟ್ಟಿರ್ತಾರಿ. ಎಷ್ಟೇ ಆಗ್ಲಿ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಬೇಕಿದೆಯಲ್ಲ, ಅವನೇನ್ ಬಿಟ್ಕೊಡ್ತಿ? ಇನ್ನೊಂದು ಹೆಣ್ಣಿಗೆ ಅನ್ನೋಕ್ಕಿಂತ ಮೊದಲ ನಿಮ್ಮ ಬಾಳದ ಏನೇನಾಗಿತ್ತು ಅನ್ನೋದನ್ನ ಮೊದಲು ತಿಳ್ಕೋರಿ. ಬರೇ ರೊಕ್ಕನ ಹೊಟ್ಟೆ ತುಂಬೋದಿಲ್ರಿ. ಇದ ರೊಕ್ಕ ಆಸ್ತಿ ಅಂತಸ್ ನೋಡಿ ನೀವು ನಮ್ಮ ಮನೆಗೆ ಬೀಗಸ್ತಾನ ಮಾಡಕ್ ಬಂದಿದ್ರಿ. ಅವಾಗೆಲ್ಲೋಗಿತ್ತು ಈ ಮಾತು? ಅಪ್ಪ ಇವ್ರು ಎಷ್ಟೋ ಮಾತಾಡಿದ್ರು ಹಳೆಯದಕ್ಕೆ ಅನ್ಕೋರು. ಅದೇನ್ ಮಾತಾಡ್ಬೇಕಲ್ಲ ಮಾತಾಡಪ್ಪ. ಆಗ್ತಿತ್ತಂದ್ರ ಮೊದಲ ನಿಮ್ಮ ತಮ್ಮಗ ಒಂದು ಒಳ್ಳೆ ಕನ್ಯಾ ತೆಗೆದು ಮದುವೆ ಮಾಡ್ರಿ. ಇನ್ನಾಗುದಿಲ್ಲ ಅಂದ್ರ ನಾವ ಮುಂದೆ ನಿಂತು ಅವ್ನ ಮದುವೆ ಮಾಡ್ತೀವಿ. ಹೌದ್ರಿ? ನಿಮ್ಮ ಗುಣನಾಗ ನಿಮ್ಮ ತಮ್ಮನ ಗುಣ ಇಲ್ರಿ. ಪಾಪ ಭಾಳ ಮುಗ್ಧದಾರ ಅವ್ರು. ಅವ್ರ ಮುಖ ನೋಡಿದ್ರ ನಮಗೆ ಭಾಳ ಹಳೆ ಅನ್ನಿಸ್ತೈತಿ. ಅದಕ್ಕೆ ಅವ್ರ ಮದುವೆ ಮಾಡಿ ನಾವ ಒಂದು ದಂಡಿಗೆ ಹಚ್ತೀವಿ. ಮಗಳು ಕೊಡ್ತೀನಿ ಅಂತೇಳಿ ಬೀಗ್ತನ ಮುರ್ಕೊಂಡಿದ್ದವ್ರು ನೀವು. ಅಂತದ್ರಾಗ ನನ್ ತಮ್ಮಗ ಒಂದು ಕನ್ಯೆ ತೆಗೆದು ಮದ್ವಿ ಮಾಡ್ತೀಯ? ಹಂಗೇನಾರ ಮಾಡಿದ್ರ ನಿನ್ನ ಮಗಳ ಹಳೆ ಜೀವನದಾಗ ನಾ ಬರ್ಬೇಕಾಗತ್ತಾ? ನೀವಷ್ಟ ಅಲ್ರಿ, ಅದು ಯಾರ ಆಗಲಿ ನನ್ನ ಮಗಳು ನನ್ನ ಹಳೆಯನ ತಂಟೆಗೆ ಬಂದ್ರ ಅದೇನ್ ಮಾಡ್ಬೇಕಂತ ನನಗೂ ಗೊತ್ತೈತಿ. ಪಾಟೀಲ್ರೆ, ಮೊಮ್ಮಗನ್ ಜೋಡಿ ಚಂದಂಗ ಆಟ ಆಡ್ಬೇಕಂತೀರೋ ಇಲ್ಲಂದ್ರ ನಮ್ ವಿರುದ್ಧ? ನಿಮಗ ಅವಾಗ ಹೇಳಿನಲ್ರಿ, ನನ್ನ ಮಗಳು ನನ್ನ ಹಳೆಯನ ವಿರೋಧ ಯಾರಾದ್ರೂ ಬಂದ್ರ ಅವ್ರ ವಿರೋಧ ಕಟ್ಕೊಳಕ್ಕ ನಾ ಖಾಯಂ ಸಿದ್ಧದೀನಿ. ನಡಿ ಮಗಳ. ಮಗಳ ಮ್ಯಾಲ ಪ್ರೀತಿ ಹೆಚ್ಚಾತಿ ಹಂಗ. ನಿಮ್ಮ ಅಪ್ಪನ ಬುದ್ಧಿ ಕಲಿಬೇಡ ನೀನ, ನನ್ ಬುದ್ಧಿ ಕಲಿಯಾ. ಶಾನೆ ಆಗ್ಬೇಕಾ ನೀನ? ಅಜ್ಜ ಬರ್ತಾನ, ನಿನ್ನ ಹೊಸ ಅಂಗಿ ತರ್ತಾನ, ಮತ್ತ ಕಾಲಾಗ ಗೆಜ್ಜಿ ತಗೊಂಡ್ಬರ್ತಾನ. ನೀ ಆಳ್ಬಾರ್ದ, ಮಮ್ಮಿ ಕಾಡಿಸ್ಬಾರ್ದ. ಶಾನೆ ಆಗ್ಬೇಕ ಅಪ್ಪಾಜಿ ನೀನ. ಅಜ್ಜ ಬಂದ್ಮೇಲೆ ಅಜ್ಜಾಗ ಹೊಡಿ, ಯಾಕೆ ಬಂದಿಲ್ಲ ಅಂತ ಕೇಳ್ಬೇಕು ನೀನ. ಅಜ್ಜ ಬರ್ತಿತ್ತ ನೋಡಪ್ಪ, ಇಲ್ಲ ಅಲ್ಲಿ ನೋಡ, ಅಲ್ಲಿ ನೋಡ, ಹೊರಗೆ ನೋಡ, ಹೊರಗೆ ನೋಡ. ಅಪ್ಪು, ಮಮ್ಮಿ ಎಷ್ಟು ಕಾಡಿಸ್ತೀರಿ ನೀವ? ಶಾನೆ ಆಗ್ಬೇಕು ನೀವ. ಅಪ್ಪ ಇನ್ನೂ ಬಂದಿಲ್ಲ. ಅಪ್ಪಗ ಅಳಾತಿರಿ? ಯಾಕೆ ಅಳಾತಿರಿ ನೀವ? ಶಾನೆ ಮಗ ಅಲ್ಲೋ ನೀವ, ಅಪ್ಪಾಜಿ ಅಲ್ಲೋ ನೀನ. ನಿಮ್ಮ ಅಪ್ಪ ಬಂದಿಂದ ಹೊಡಿಯಾ? ನಿಮ್ಮ ಅಪ್ಪ ಫೋನ್ ಹಚ್ಕೊಡ್ತೇನೆ, ನೀ ಮಾತಾಡ್ತಿ ಅಪ್ಪಾಜಿ? ಅಪ್ಪ ಎಲ್ಲದಿ ಅಂತ ಹೇಳ. ಹಾ ಹೇಳಪ್ಪಾಜಿ. ಬರ್ತೀನೋ, ಲಘು ಬರ್ತೀನಿ. ಇಲ್ಲಪ್ಪ ಅಪ್ಪ ನೋಡೋನು, ಅಪ್ಪನು
ಮಾತಾಡಪ್ಪ ಅಪ್ಪ ನೋಡೋನು. ಹೇಳಪ್ಪಾಜಿ ಮಾತಾಡ್ಬೇಕ. ನೀ ಕರೆಯಾಗತ್ತೆ ನಿಮ್ಮ ಮಮ್ಮಿ ಕರೆಯಾಗತ್ತಳಪ್ಪ. ನಿಮ್ಮ ಮಮ್ಮಿ ಹೇಳಲಿಲ್ಲ ಅಪ್ಪ ಕರೆಸದ್ದೇಳಿ. ಬರ್ತೀನಪ್ಪ, ಲಘು ಬರ್ತೀನಪ್ಪ. ಹಾ, ಊಟ ಮಾಡಿದಪ್ಪ, ಹಚ್ಚಿ ತಿಂದಿ? ಒಲ್ಲಿ ಮಾತಾಡೋದಿಲ್ಲ. ಒಲ್ಲಿ ಲಘು ಬರ್ರಿ, ನಿಮ್ಮ ಮಗ ಅಳಾತಾನ, ನಂಗೆ ಬಾ ಕಾಡ್ತಾನ. ಬರ್ತೀನಿ ತಗೋರ, ಬಾಡಿಗೆ ಬಂದಿನ, ಲಘು ಬರ್ತೀನಿ ತಗೋ. ಆಯ್ತಿಲ್ಲ? ಸುಮ್ ಕುಂದ್ರಾತಿಲ್ಲ ಅವ. ಆಯ್ತು ಬರ್ತೀನಿ. ನಾ ಹುಡುಗನ್ ಚಂದ ನೋಡ್ಕೊ. ಲಘು ಬರ್ತೀನಿ, ನನಗೂ ನಿನ್ ಜೀವನ ನೆನ್ಕೋತೈತಿ. ಆಯ್ತು ತಗೋರಿ, ಜಲ್ದಿ ಬರ್ರಿ. ಹಾ, ಇಡ್ಲಿ. ಅಪ್ಪ ಬರ್ತಾನ, ನಿಂಗೇನು ತಗೊಂಬರ್ತಾನ. ಅಲ್ಬಾರ್ದ ಖಾನೆ ಆಗ್ಬೇಕ. ಇವತ್ತು ಅಪ್ಪ ಸೌಕಾರ್ತಿ ಜೊತೆ ಮಾತಾಡಕ್ ಕರ್ಕೊಂಡ್ ಹೋಗಿದ್ರಿ. ಅಲ್ಲಿ ಬಾಯಿ ಬಂದಂಗನ ಜಗಳ ಆತ್ರಿ. ಯಾರ ಜೊತೆ? ಸೌಕಾರ್ತಿ ಅವ್ರ ಜೊತೆ. ನಮ್ ಪೂರ್ತಿ ನಾವು ಬದುಕಾಕತ್ತೀವಿ, ಯಾಕೆ ಜಗಳ ಬೇಕು? ನಮ್ಮಪ್ಪ ನಮ್ಮ ಮಗನ ಮೇಲೆ ಬಾಳ ಜೀವ ಅದಾನಲ್ಲ, ಅದಕ್ಕ ವಾರ್ನಿಂಗ್ ಮಾಡಾಕ ಕರ್ಕೊಂಡ್ ಹೋಗಿದ್ದ. ನಿಮ್ಮಪ್ಪ ಮೊಮ್ಮಗನ ಮ್ಯಾಲ ಜೀವ ಇರ್ಬೋದು, ಯಾರಿಲ್ಲ ಅಂದಾರ. ಆದ್ರ ವಿಷ ತುಂಬದ ನಾಗರ ಅವನ್ನ ಕೆನಕೋದಾಕೈತೇನ? ಹಂಗೇನ್ರ ಹಿಂಗ ಕೆನಕಾಕತ್ತೇವಂದ್ರ ಯಾವ ಹೊತ್ನ್ಯಾಗ ಎಡಿ ಎತ್ತಿ ಹೊಡಿತೈತಿ ಗೊತ್ತಾಗೋದಿಲ್ಲ. ನೀವ್ ಸುಮ್ ಕುಂದ್ರಿ, ಅಂತವ್ರಿಗೆ ಹಂಗ ಮಾತಾಡ್ಬೇಕ. ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ಲ, ಅಪ್ಪನ ಕಡೆ ಹಾಗೆ ಮಾತಾಡಕ್ಕೆ. ಅದೆಲ್ಲಾ ಬಿಡು, ಉಷಿನ ಕಡೆ ಲಕ್ಷ ಕೊಡು ಸ್ವಲ್ಪ. ರೀ, ಎಲ್ಲಾ ಚಲೋ ಆಗ್ಲಿ ಅಂತ ಹೇಳಿ ದೇವ್ರ ಹರಕೆ ಹೊತ್ತಿದ್ದೆ. ಮುಂದಿನ ತಿಂಗಳ ಹರಕೆ ತೀರ್ಸೋನು. ಅಂತೂ ನಿನಗೆ ದೇವ್ರ ಮ್ಯಾಗ ಭಯ ಭಕ್ತಿ ಐತಿ ಅಂದಂಗಾತ. ಹೇಳಾರ ಏನ್ರ ಒಂದ್ ಮಾಡ್ತಿರ್ತಿಲ್ಲ. ಯಾ ದೇವ್ರ ಹರಕೆ ಕಟ್ಟಿ? ಗತ್ತರಿಗೆ ಬಾಗ ಮಗ ಹರಕೆ ಹೊತ್ತಿದ್ದೇರಿ. ದೇವ್ರ ಎಲ್ಲಾ ರೀತಿ ಚಲೋ ಇಟ್ಟಾನಂದ್ರ ಹರಕೆ ತೀರ್ಸಾಕ ಏನಾಗತ್ತ? ಮನಿ ಗಾಡಿ ಐತಿ, ಎಲ್ಲಾರು ಸೇರಿ ಹೋಗ್ಬರೋಣ. ಯಾರ ಮಾತ್ ಕೇಳಿಕೆ ಮದ್ವಿ ಮಾಡ್ಕೊಂಡ್ ಬಂದಿನಿ. ಇದು ನನ್ನ ಜೀವನ ಅದಕ್ಕ ನಿನ್ನ ಮಾತು ಕೇಳ್ಕೊತ ಕೂತ್ರ ನನ್ನ ಜೀವನ ಹಾಳಾಗಿ ಹೋಗಿತ್ತ. ನನ್ನ ಮಾತ್ ಕೇಳಾರಷ್ಟು ಬುದ್ಧಿ ಬದಲ್ ಮಾಡಿದೆಲ್ಲ ನೀ. ಕೇಳುವಂತ ಮಾತಿದ್ರ ನಿನ್ ಮಾತು ಕೇಳ್ಬೇಕು. ನಿನ್ ಮಾತು ಯಾರಿಗ ಉಪಯೋಗ ಅದಾವು? ನಿನ್ನ ಜೀವನ ಚಂದ ಇರ್ಲ ಅಂತ ಹೇಳಿ ಅವ್ರಿಗಿದ್ರ ಅದ್ನೆಲ್ಲೋ. ಯಾರ ಸಲುವಾಗಿ? ನಿನ್ನ ಸಲುವಾಗಿ. ನಿನ್ನ ಸಲುವಾಗಿ ಅವ್ರ ಜೀವನದಾಗ ಏನೇನೆಲ್ಲ ಆಟ ಆಡ್ದೆ ನೀನು. ಇನ್ನೊಂದ್ ಸ್ವಲ್ಪ ನನ್ನ ಮಾತು ಕೇಳಿದ್ದೆ ಅಂತಂದ್ರ ಖಂಡ ಕನಸು ನನಸಾಕಿತ್ತು. ಇನ್ನೂ ಏನೋ ಕಾಲ ಮಿಂಚಿಲಕ್ಕ, ನನ್ನ ಕನಸು ನನಸಾಗ್ಯದ. ಇನ್ನು ನಮ್ಮಿಬ್ಬರನ್ನು ಬಾಳೆ ಮಾಡಕ ಬಿಟ್ಟು ನೀ. ನನಗಿದ್ರಾದವ್ರನ್ನ ಅಂತವ್ರನ್ನ ಬಿಟ್ಟಿಲ್ಲ ಅಂತದ್ರಾಗ ನೀ ನನ್ನ ಸ್ವಂತ ತಮ್ಮ. ಇಲ್ಲಿ ಬಿಡ್ತೀನಿ ಅಲ್ಲ. ನೀ ಕಾಡ್ತಿ ಅಂತಾನು ಗೊತ್ತು, ನೀ ಬಿಡಲ್ಲ ಅನ್ನೋದು ಗೊತ್ತು. ನಿನ್ನ ಆಸ್ತಿ ಅಂತಸ್ತೇನಲ್ಲ ಅದು ನಿನ್ನ ಇಟ್ಕೋ. ಈಗ ನಮ್ಮಿಬ್ಬರನ್ನು ಬಾಳೆ ಮಾಡಕ ಬಿಟ್ಬಿಡು ನೀ ಸುಮ್ಮ. ಇಷ್ಟು ಬದಲಾಗೈತಿಲ್ಲ, ಬದಲಾಗೋ. ಆದ್ರೆ ಇನ್ನೊಂದು ಮುಖ ನಿಂಗೆ ಇನ್ನೂ ಗೊತ್ತಿಲ್ಲ. ಏನ್ರಿ ಬರೇ ನಿಮ್ ಕೂಡ ಒಗತನ ಬರ್ಕೊಂಡಿದ್ದಕ್ಕ ನಮಗ್ ವೈರಿಯಾಗಿ ಇಷ್ಟ ಕಾಡಿದ್ರಿ. ಈಗ ನಿಮ್ಮ ಬೆನ್ನಿಗೆ ಬಿದ್ದು ತಮ್ಮ ನಿಮ್ಮ ಮಾತ ಕೇಳವಲ್ಲಲ್ಲ, ಈಗೇನ್ ಹೇಳ್ತೀರಿ? ಅವಂದು ನಾಲ್ಗೆ ನಮ್ದು ನಾಲ್ಗಿನ ಅಲ್ಲ. ಕಂಡು ಕಡೆ ನನಗೆ ಅನ್ಸೋಂಗ್ ಮಾಡಿದಲ್ಲ ನೀನ. ಜೋರನ್ ಬಿಡ್ತೀನಿ, ಈಗ ನಿನ್ನ ಕಾಡ್ತೀನಿ. ನೀವಿಬ್ರು ಹೆಂಗ್ ಬಾಳೆ ಮಾಡ್ತೀರ ಅಂತೇಳಿ ನಾನು ನೋಡ್ತೀನಿ. ಬಿಡ್ರಿ, ನಾವಂತೂ ಹೊರಗಿನವ್ರು, ನಮಗಂತೂ ಕಾಡಿದ್ರಿ. ಈಗ ನಿಮ್ಮ ಹೊರ ಹುಟ್ಟಿದ ತಮ್ಮ ಅವಂಗ ಯಾಕ್ರಿ ಕಾಡಕತ್ತೀರಿ? ಬಿಡ್ರಿ ಇದನ್ನ ಅಲ್ಲ ಬಿಟ್ಟು ಅವಂಗ ಚೆನ್ನಾಗಿ ಬಾಳೆ ಮಾಡಕ್ಕ ಆಶೀರ್ವಾದ ಮಾಡ್ರಿ. ಅಂದ್ರ ಆ ದೇವರ ಮೆಚ್ಕೊತಾನ, ಒಂದರ ನಿಮ್ ಕಡೆಯಿಂದ ಪುಣ್ಯದ ಕೆಲಸ ಆಗ್ತೈತಿ. ನೀ ಇಷ್ಟು ಕಾಡತ್ತಿ ಅಂತೇಳಿ ನಮ್ಮ ಜೀವನ ನಾನು ನೋಡ್ಕೊಂಡಿದ್ದು. ನಿನ್ನ ಜೀವನ ನೀನು ನೋಡ್ಕೋ, ನನ್ನ ಜೀವನ ನೋಡ್ಕೋತೀನಿ ನೀನು. ನೋಡ್ರ, ಇವ್ರು ನಿಮಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮನೆಗೆ ಬರ್ರಿ, ನಾ ನಿಮಗೆ ನಮ್ಮ ಮನೆ ಜಾಗ ಕೊಡ್ತೀನಿ, ಆಸ್ತಿ ಕೊಡ್ತೀನಿ. ನನಗಿರೋದ 2 ಹೆಣ್ಮಕ್ಳು, ಅವು 2 ಮದುವೆ ಮಾಡಿಕೊಡ್ತೀನಿ. ಅದು ನಿಮಗೂ ಗೊತ್ತೈತಿ. ಈಗ ನನಗರೆ ಯಾರದಾರ? ನನಗೆ ನೀವು ಆಸರ, ನಿಮಗೆ ನಾ ಆಸರ ಹಾಕೀನಿ. ಹೆದರಾಕ್ ಹೋಗ್ಬೇಡ್ರಿ. ನಾ ಬರೀ ಬಾಯಿ ಮಾತ್ಲೆ ಕೇಳಿದ್ನಕ್ಕ. ನಮ್ಮ ಜೀವನಕ್ಕೆ
ಮನ್ಯಾನವ್ರು ಆಸರಾಗಲ್ಲ ಹೊರಗಿನವ್ರು ಆಸರಾಕರ ಅಂತೇಳಿ ಇವತ್ತು ಅದು ನನ್ನ ಜೀವನದಾಗ ನಡೀತು ನೋಡಕ್ಕ. ಕಂಡವ್ರ ಮಾತು ಕೇಳಾಕತ್ತೆ ಅಂತಂದ್ರ ನಿಮ್ ಮಾಟ ನೀವ್ ನಡ್ಸೋರ ನಾನೇ ನೋಡ್ತೀನಿ ಎಷ್ಟು ದಿನ ನಿಮ್ ಮಾಟ ನಡೀತಿದೆ ಅಂತ ಹೇಳಿ. ನೋಡುವ, ನೀನು ನನಗ ಮಗಳಿದ್ದಂಗ. ಗೌಡ್ರು ಹೆಂಗಂತ ನನಗೆ ಗೊತ್ತೈತಿ. ಆದ್ರೆ ಇವ್ರ ಅಕ್ಕಾಗಿ ಅವರು ಲೆಕ್ಕದಾಗ ಇಲ್ಲ. ಆದ್ರೆ ಇವರು ದೊಡ್ಡ ಮನ್ತಂದವ್ರು ಆಗ್ತಾರವ. ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗವ. ನಾ ಇವ್ರ ಬಗ್ಗೆ ತಿಳ್ಕೊಂಡ ಮದ್ವೆ ಆಗೇನ್ರಿ. ನೀವ್ ಹೆಂಗ್ ಹೇಳ್ತೀವ್ರಿ ಹಂಗಾರಿ. ಈಗಿನ ಕಾಲದಾಗ ನೀವು ಹೊಂದಾಣಿಕೆ ಆಗಿ ಹೋದ್ರ ಅಷ್ಟ ಸಾಕವ, ಮತ್ತೇನೈತಿ. ಗೌಡ್ರ ಅವರಂತೂ ಸಿಟ್ಟಿಗೆದ್ದು ಹೋದ್ರು. ಮತ್ತೆ ನೀವು ನಮ್ಮನೆ ಕಡೆನ ಬಂದ್ಬಿಡ್ರಿ. ರೀ ನಿಮ್ಗೊಂದ್ ಮಾತ್ ಗೊತ್ತ್ರಿ? ಏನ ಅದ ಗೌಡ್ತಿಯವ್ರ ಅದಾರಲ್ರಿ, ಅವ್ರ ತಮ್ಮನ ಮದ್ವೆ ಆತ್ರಿ. ಯಾವಾಗ? ಅದ ಏನೋ ಗೊತ್ತಿಲ್ರಿ, ಆದ್ರ ಅವ್ ಯಾರನೋ ಇಷ್ಟಪಟ್ಟಿದ್ರಂತ ಮದ್ವೆ ಆಗಿತ್ತಂತ್ರಿ. ಈಗೇನ್ ಮಾಡ್ತಾಳಂತ? ಅವ್ರ ತಮ್ಮನ ಹಾಕಿನ ಮಾತು ಕೇಳಾರಂಗಾಯ್ತು. ಇನ್ನು ನಮಗೇನಿದ್ರ ಅಕ್ಕಳ ಚಲೋ ಆತರ. ಚಲೋ ಸುದ್ದಿನೇ ಹೇಳಿದಲ್ಲ. ನಿನಗೆ ಯಾರು ಬಂದು ಹೇಳಿದ್ರ? ಗೊತ್ತಾಗಲ್ಲ ಏನ್ರಿ ನನಗ. ಓಣ್ಯಾನ್ ಮಂದಿ ಎಲ್ಲಾ ಮಾತಾಡತೈತಿ. ಓಣ್ಯಾನ ಮಂದಿ ಮಾತಾಡೋದು ಚಲೋ ಆತ್ ನೋಡು. ಈಗ್ರ ನಿನ್ ತಲೆಯಾಗ ಎಲ್ಲಾ ವಿಚಾರ ಹೊಕ್ಕವಿಲ್ಲ. ಈಗ್ರ ನಕ್ಕೋತ ಇರ್ತಿಲ್ಲ. ಅವ್ರ ತಮ್ಮನ್ ಮದ್ವೆ ಆಗಿದ್ದನು ಖುಷಿ ಆಯ್ತು. ಹಂಗ ಗೌಡ್ತಿನೂ ನಮ್ ಕಾಲಿಲ್ಲ ಅಂದ್ರ ಬಾಳ ಖುಷಿ ಆಕೇತ್ರಿ. ಇನ್ಯಾಕೆ ಕಾಡ್ತಾಳ? ಇಷ್ಟು ದಿನ ಅವ್ರ ತಮ್ಮನ ಸಂಬಂಧ ಏನೇನ್ ಮಾಡಾಕತ್ತಿಲ್ಲ. ಅವ್ರ ತಮ್ಮನ ಆಕಿನ ಮಾತು ಕೇಳಾರ ಬ್ಯಾರೆ ಮದುವೆ ಆಗಿ ಬಂದಾನ. ಇನ್ಯಾದ್ರ ಸಂಬಂಧ ಕಾಡ್ತಾಳ? ಅವ್ರ ತಮ್ಮಗ ಆಕಿ ಕದ್ ಹಚ್ಚೈತಿ. ಚಲೋ ಆತ. ನಿಮಗ್ ಚಲೋ ಆಕೇತಿ. ಅವ್ ಯಾಕ ಬಾಳ ಕಿರಿಕಿರಿ ಮಾಡತ್ತನ, ದವಾಖಾನಿ ಹೋಗೋನ್ ಬರ್ರಿ. ಇಷ್ಟು ದಿನ ಹೊರಗಡ್ಡಾಡಕ್ಕೆ ಇನ್ನೂ ನೆವ ಸಿಕ್ಕಿದ್ದಿಲ್ಲ ನಿನಗ. ಅವ ಎಂದ ಹುಟ್ಟ್ಯಾನ ನಿನಗೆ ಹೊರಗೆ ಕರ್ಕೊಂಡು ಹೋಗ್ಬೇಕಾಗೈತಿ. ಅದಕ್ಕೆ ಒಂದ್ ಏನ್ರ ನೆವ ಮಾಡ್ತಿ. ಸುಮ್ಮ ಅವನ ಹೆಸರು ಅಷ್ಟೇ. ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿಲ್ಲ ನಂಗೆ. ನನ್ನಂತೂ ಕರ್ಕೊಂಡ್ ಹೋಗೋದಿಲ್ಲ. ಮಗನ ಸಂಬಂಧಾರ ಕರ್ಕೊಂಡ್ ಹೋಗ್ರಿ. ಮಗನ ಸಂಬಂಧ ಕರ್ಕೊಂಡು ಹೋಗ್ತೀನಿ. ಈಗ ನನ್ನ ಮನಸ್ಸಿನ ಸಮಾಧಾನ ಸಂಬಂಧ ಬಾ.